नमस्तस्मै सदेकस्मै कस्मैश्चिन्नमहसे नमः यदेतद्विश्वरूपेण राजते गुरुराजते। शांति शांति भक्ति ज्ञान विरागाणां मौलायस्य मनोहर तद्भागवतरूपाय हरये गुरवे नमः। ಶುಕಮುನಿಗಳು ಆದರಪೂರ್ವಕವಾಗಿ ಒಳ್ಳೆ ಪ್ರೇಮದಿಂದನ ಒಂದು ರಹಸ್ಯ ಸಂಗತಿಯನ್ನ ಪರೀಕ್ಷಿತರಾಜಗೆ ಹೇಳ್ಯಾರ. ನೋಡು ಪರೀಕ್ಷಿತ, ಜೀವರು ತಮ್ಮ ಜೀವಭಾಗ ಕಳ್ಕೊಂಡು ತಮ್ಮ ನಿಜ ರೂಪವಾದ ಪರಮಾತ್ಮ ಸ್ವರೂಪವನ್ನು ಅರಿಯಲಿಕ್ಕೆ ಯಾವುದೇ ಕಾರಣದಿಂದ ಅಂದ್ರೆ ನಿಮಿತ್ತ ಇರ್ತಾವೆ, ತಡ ಮಾಡಬಾರದು ಅಂತ ಹೇಳೋದು. ಶುಭಸ್ಯ ಶೀಘ್ರಂ ಅಂತ ಅನ್ನೋ ಮಾತು ನಾವು ಒಪ್ತೀವಲ್ಲ, ಶುಭ ಕಾರ್ಯ ಅಂತ ಏನಿರ್ತಾವೆ ಅವು ಶೀಘ್ರವಾಗಿನೇ ಮಾಡಿಬಿಡ್ಬೇಕು ಅಂತ ನಿಯಮ. ನಾವು ಶುಭ ಕಾರ್ಯ ಅಂದ್ರೆ ನಮ್ಮ ತಿಳುವಳಿಕೆ ಪ್ರಕಾರ ಲಗ್ನ, ಮುಂಜಿ, ಮುಹೂರ್ತ ಇಂಥವು ಅವನು ಲಗುನ ಮಾಡಿಬಿಡ್ಬೇಕು. ಶ್ರಾವಣ ಆದ್ರೂ ಚಿಂತಿಲ್ಲ, ಭಾದ್ರಪದ ಆದ್ರೂ ಚಿಂತಿಲ್ಲ, ಲಗುನ ಮಾಡ್ಬೇಕು. ಅವನು ಪರಮಾರ್ಥದ್ದು ಹಾಗಲ್ಲ, ಅದು ಪ್ರಾಪಂಚಿಕರ ದೃಷ್ಟಿಯಿಂದ ಅಶುಭವಾದ ಕಾರ್ಯ. ಇದನ್ನು ಮರಿಬೇಡ್ರಿ, ಯಾಕಂದ್ರೆ ಮುಂದೆ ಹಾಕ್ತಾರೆ ನೋಡ್ರಿ. ಅದನ್ನು ಮೊದಲ ಅದು ನಮ್ಗೆ ತಿಳಿಯೋದು ಅಲ್ಲ ಅಂತ ತಿಳಿತದಪ್ಪ ಅಂದ್ರೆ ಮೆಲ್ಲಕ್ಕೆ ಹೋಗ್ಬೇಕು ಅಂತಾರೆ. ಸಾವಕಾಶ, ತೀವ್ರಗಾಮಿ ಆಗ್ಬಾರ್ದು, ಮೆಲ್ಲಕ್ಕೆ ಹೋಗ್ಬೇಕು. ಆ ಮೆಲ್ಲಕ್ಕೆ ಹೋಗುದ್ರಾಗ ಇವನ ಘಟನೆ ಹೋತೆ ಅಂದ್ರೆ ಅದರ ವಿಚಾರನೂ ಇಲ್ಲ. ಬೇಡಾದದ್ದು ಆಗ್ತದೆ ನೋಡ್ರಿ. ಅಷ್ಟ ಮಾಡಿದ್ರು ಬೇಕಾದದ್ದು ಆ ಶುಭ ಕರ್ಮಗಳನ್ನ ಎಷ್ಟ ಅಡಚಣೆಯ ತನಗೆ ಇದ್ರೂ ಒತ್ತಟ್ಟಿಗೆ ಅವನು ಬದಿಗಿಟ್ಟು ಮಾಡುತ್ತಿದ್ದ. ಇಲ್ಲಿ ಅವಕಾಶ ಇದ್ರೂ ಬೇರೆ ಬೇರೆ ಕಾರಣದಿಂದ ಮುಂದಕ್ಕೋತ ಹಂಗ ನಾವು ಸಾವು ಮುಂದೆ ಹಾಕೋತ ಹೋಗೋದಲ್ಲ, ಮರಣನ ಔಷಧ ತಗೋತೀವಿ, ಟಾನಿಕ್ ತಗೋತೀವಿ, ಇನ್ನೂ 4 ದಿವಸ ಹೆಚ್ಚು ಬದುಕಬೇಕಂತ ಅಪೇಕ್ಷೆ ಮಾಡುವುದಿಲ್ಲ. ಹಾಗೆ ಈ ಜೀವಭಾವ ಉಳಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾರ ಹೊತ್ತು ಅಳಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡುವುದಿಲ್ಲ. ಈಗೇನು ಅವಸರ ಅದ ಸಾವಕಾಶ ಮಾಡುವುದು. ಅದಕ್ಕೆ ಶುಕಮುನಿಗಳು ಹೇಳ್ತಾರೆ, ಲಬ್ಧ್ವಾ ಕಥಂಚನ್ ನರ ಜನ್ಮ ದುರ್ಲಭಂ. ಈ ಮನುಷ್ಯ ಜನ್ಮ ಅಂದ್ರೆ ಏನಂತ ತಿಳಿದೀವಿ? ದುರ್ಲಭಂ ಅಂತ, ಅಪರೂಪ, ಬಹಳ ಅಪರೂಪ. 84 ಲಕ್ಷದ ಯೋನಿಗಳನ್ನು ತಿರುಗಿ ಮನುಷ್ಯ ಆಗ್ತಾನಂತ ಎಷ್ಟೋ ಕಡೆಗೆ ನಾವು ಕೇಳೀವಿ. ಅದೇನೇ ಇರಲಿ. ಮತ್ತು ಇದು ಎಂಥದ್ದು, ಈ ನರಜನ್ಮ ಇದು ಎಂಥದ್ದು ಅಂತ ಕೇಳಿದ್ರೆ ಅರ್ಥದಂ. ಅರ್ಥ ಅಂದ್ರೆ ಪುರುಷಾರ್ಥ. 4 ಧರ್ಮ, ಅರ್ಥ, ಕಾಮ, ಮೋಕ್ಷ. ಕೊನೆಯ ಪುರುಷಾರ್ಥವೇ ಮನುಷ್ಯನಿಗೆ ಕಲ್ಯಾಣವನ್ನು ಉಂಟು ಮಾಡ್ತಕ್ಕಂಥ ಮೋಕ್ಷ ಎಂಬುದೇ ಪರಮ ಪುರುಷಾರ್ಥ ಅಂತ ಹೆಸರದಕ್ಕೆ. ಉಳಿದದ್ದು ಸಾಮಾನ್ಯ, ನಮ್ಮ ಜೀವನಕ್ಕೆ ಉಪಯೋಗ ಇರ್ತವೆ. ಧರ್ಮ, ಅರ್ಥ, ಕಾಮ ನಮ್ಮ ಜೀವನಕ್ಕೆ. ಆದ್ರೆ ಮೋಕ್ಷಕ್ಕೆ ಮಾತ್ರ ಅದು ಇದು ಮುಕ್ತಿಗೆ ಪರಮ ಸಾಧನ ಆದ ಮೋಕ್ಷ.
ಆದ್ದರಿಂದ ಅರ್ಥದಂ ಈ ಮಾನವ ಜನ್ಮದಲ್ಲಿಯೇ ನಾವು ಮುಕ್ತರಾಗಲಿಕ್ಕೆ ಶಕ್ಯ ಅದನ್ನೇ ಹೊರತು ಪ್ರಯತ್ನ ಮಾಡುವವರಿಗೆ ಉಳಿದ ಯಾವ ಯೋನಿಯಲ್ಲಿಯೂ ಆ ಪ್ರಾಣಿಗಳಿಗೆ ಈ ಸಾಮರ್ಥ್ಯವೂ ಇಲ್ಲವೇ ಇಲ್ಲ. ವಿಚಾರ ಮಾಡುವ ಸಾಮರ್ಥ್ಯ ಮಾನವನ ಮಿದುಳಿನಲ್ಲಿಯೇ ಹೊರತು ಇಂಥ ದೊಡ್ಡ ಪ್ರಾಣಿಯಾಗಿದ್ರೂ ಅದರ ಮಿದುಳಿನೊಳಗೆ ಈ ಶಕ್ತಿ ಇಲ್ಲ, ಮಾನವನ ಶಕ್ತಿ ಇಲ್ಲ. ಆದ್ದರಿಂದ ಅರ್ಥದ ಇಷ್ಟ ಅಲ್ಲ. ಇನ್ನೊಂದೇನದ ಅಂತ ಕೇಳಿದರೆ ಅಂದ್ರೆ ಇವೆಲ್ಲ ಅನುಕೂಲ, ದುರ್ಲಭವಾದದ್ದು ಸಿಕ್ಕದ ನಮಗೆ, ಮತ್ತು ಮೋಕ್ಷಕ್ಕೆ ಇದು ಸಾಧನೆ ಆಗ್ತದೆ ಈ ನಮ್ಮ ಶರೀರ. ಇನ್ನೊಂದೇನಿದೆ ಅಂದ್ರೆ ಅನಿತ್ಯಂ, ಇದು ನಿತ್ಯವಾದದ್ದಲ್ಲ. ಯಾವಾಗಾರ ಮಾಡೇನು ಬಿಡು, ಯಾಕೆ ಅವಸರ ಮಾಡ್ತೀವಿ ಅಂತನ್ನೋ ಹಂಗಿಲ್ಲ. ಯಾವಾಗಲೂ ಇದು ಇರೋದಿಲ್ಲ. ಯಾವಾಗ ಹೋಗ್ತದೆ ಹೇಳಲಿಕ್ಕೆ ನಿಶ್ಚಿತ ಹೇಳಲಿಕ್ಕೆ ಯಾರಿಗೂ ಬರುವುದಿಲ್ಲ. ಅನಿತ್ಯಂ ಭಗವಂತನ ಹೇಳಿದ ಈ ಮಾತು, ಅದನ್ನು ಹೇಳ್ಯಾರ ಭಗವದ್ಗೀತಾದೊಳಗೆ ಅಗ್ನಿ ಕೊನೆಯ ಶ್ಲೋಕ 9ನೇ ಅಧ್ಯಾಯ. ಅನಿತ್ಯಂ ಅಸುಖಂ ಲೋಕಂ ಇಮಂ ಪ್ರಾಪ್ಯ. ಈ ಅನಿತ್ಯವಾದ ಅಸುಖ ಅಂದ್ರೆ ಸುಖ ರಹಿತವಾದ, ನಿಜವಾದ ಸುಖ ರಹಿತವಾದ ಈ ಲೋಕ ಅಂದ್ರೆ ಈ ಶರೀರ ಬಂದ ಮೇಲೆ ಅರ್ಜುನ ಏನು ಮಾಡಬೇಕು? ಏನ್ ಮಾಡ್ಬೇಕಂದ್ರೆ ಶರೀರನ ಕಾಯ್ಕೋತ ಹೋಗ್ಬೇಕು, ಬಹಳ ಚಲೋ ಪುಷ್ಟ ಮಾಡಬೇಕು, ಬಹಳ ದಿವಸ ಬದುಕು ಅನ್ನುವ ಪ್ರಯತ್ನಗಳನ್ನ ಮಾಡಬೇಕು. ನೀ ಎಷ್ಟು ದಿವಸ ಇದಕ್ಕೆ ಪ್ರಯತ್ನ ಮಾಡಿದರೂ ಇದು ಒಂದು ದಿವಸ ಇದು ನಿನ್ನ ಕೈ ಬಿಟ್ಟ ಹೋಗ್ತದೆ, ಇದು ಇವತ್ತಬೇಕು. ಅದಕ್ಕೆ ಅನಿತ್ಯ ಅಸುಖ. ಇಂಥ ಶರೀರವನ್ನು ನೀವು ಹೊಂದಿದ ಮೇಲೆ ಏನು ಮಾಡಬೇಕು ಅಂದ್ರೆ ಬರೇ ದೇಹ ಪೋಷಣ ಒಂದೇ ನನ್ನ ಕರ್ತವ್ಯ ಅಂತ ತಿಳಿಯಬಾರದು. ಸ್ವರ್ಗಲೋಕಕ್ಕೆ ಹೋಗುವುದೇ ಪರಮ ಸುಖ ಅಂತೂ ತಿಳಿಯಬಾರದು. ಮತ್ತೇನು ಮಾಡಬೇಕಂದ್ರೆ ಮುಂದೆ ಹುಟ್ಟದಂತೆ ಮಾಡಿಕೋಬೇಕು. ಇದು ಮುಖ್ಯ ಕೆಲಸ. ಅದಕ್ಕೆ ಪರಮಾರ್ಥ ಅಂತಾರೆ. ಜನನ ಮರಣ ಚಕ್ರದಿಂದ ಕಾಯಂ ಬಿಡುಗಡೆಯಾಗುವುದಕ್ಕೇನ ಮುಕ್ತಿ ಅಂತ ಕರೀತಾರೆ. ಹಾಗಾದ್ರೆ ಏನಂದ್ರೆ ಈ ಜ್ಞಾನವನ್ನು ತಿಳ್ಕೋಬೇಕು. ಈ ಪ್ರಾಪ್ಯ ಭಜಸ್ವ ಮಾಂ ಅಂತ ಉಪಾಯ ಹೇಳ. ಭಗವಂತನೇ ಆ ಉಪಾಯವನ್ನು ತಾನಾಗಿಯೇ ಹೇಳ್ಯಾರ. ಈ ಜನನ ಮರಣ ಚಕ್ರದಿಂದ ನೀನು ದೂರ ಆಗಬೇಕು ಅಂತಂದ್ರೆ ಬೇರೆ ಏನು ಮಾಡಿಯೂ ಆಗಲಾರಿ, ಆಗುವುದಿಲ್ಲ. ಮಾಂ ಭಜಸ್ವ, ನನ್ನನ್ನೇ ಸೇವಿಸು, ನನ್ನನ್ನೇ ಭಜಿಸು, ನನ್ನ ಸ್ವರೂಪವನ್ನೇ ವಿಚಾರಿಸು. ಮತ್ತೊಂದೇನಾರ ಮಾಡ್ಲಿಕ್ಕೆ ಹೋಗಬೇಡ. ಏಕಮೇವ ಉಪಾಯ ಅಂದ್ರೆ ಪರಮಾತ್ಮನ ಸ್ವರೂಪವನ್ನು ಶ್ರವಣಾದಿಗಳಿಂದ ತಿಳಿದು ಆ ಸ್ವರೂಪವೇ ತಾನೆಂಬ ನಿಶ್ಚಯವನ್ನು ಅನುಭವಪೂರ್ವಕವಾಗಿ ಮಾಡಿಕೊಳ್ಳುವುದೇ ಮೋಕ್ಷ, ಮತ್ತೊಂದ್ಯಾವುದೋ ಅಲ್ಲ. ಅಂದ್ರೆ ತನ್ನ ಸ್ವರೂಪವನ್ನು ಸರಿಯಾಗಿ ತಿಳ್ಕೊಳ್ಳುವುದೇ ಮೋಕ್ಷ ಸಾಧನ. ತಾನು ಅಲ್ಲದ್ದನ್ನ ತಾನು ಅಂತ ತಿಳಿಯೋದಕ್ಕಾದ ಮುಂದೆ ಏನೇ ಮಾಡಿದರೂ ಅವು ಬಂಧಕ್ಕೆ, ಪ್ರಪಂಚಕ್ಕೆ ಕಾರಣೀಭೂತ ಆಗ್ತಾವ. ಗೀತಾದೊಳಗನು ಹೇಳ್ಯಾನ, ನನ್ನನ್ನೇ ಭಜಿಸು, ಮತ್ತೇನು ಮಾಡಬೇಡ ಅಂತ ಹೇಳ್ಯಾನ. ಹೌದಲ್ಲ? ಅದಕ್ಕೆ ಹೇಳ್ತಾರ ಅನಿತ್ಯ ಅದ ಈ ಶರೀರ. ಮತ್ತೆ ಹೆಂಗಿದೆ? ಆದ್ದರಿಂದ ನೀನು ಏನು ಮಾಡಬೇಕು ಅಂದ್ರೆ ತೂರ್ಣಂ ಯತೇತ. ತೂರ್ಣ ಇದರ ಅರ್ಥ ಶೀಘ್ರ ಅಂತ.
ಲಘು ಅಂತಾಗ್ತದೆ, ಬೇಗನೆ ಅಂತಾಗ್ತದೆ. ಸಾವಕಾಶಾಗಿ ಒಂದೊಂದು ಹೆಜ್ಜೆನ ಇಡಬೇಕಂತ ನೀ ಅಂತಿದ್ದಿ. ಆದರೆ ನೋಡು, ಈ ದೇಹ ಪಾಠ ಆಗುವುದರ ಒಳಗನ ನೀ ಮುಕ್ತ ಆಗ್ಬೇಕು. ನೋಡು, ಮುಂದಿನ ಜನ್ಮದ ಭರವಸೆಯನ್ನು ಕೂಡ ಹಿಡಿಬೇಡ. ಪ್ರಾಣೋತ್ಕ್ರಮಣ ಕಾಲಕ್ಕೆ ಯಾರಿಗೆ ಯಾವ ವಿಚಾರ ಹುಡ್ತಾವ, ಏನು ವಾಸನ ಉಳಿತದೆ, ಯಾರಿಗೂ ಹೇಳಲಿಕ್ಕೆ ಬರುದಿಲ್ಲ, ನಿಶ್ಚಯವಾಗಿ ಹೇಳಲಿಕ್ಕೆ ಬರುದಿಲ್ಲ. ಹಾಗೆ ಏನು ಸ್ಥಿತಿ ಆಗ್ತದೆ ಏನೇನೋ ಅವರಿಗೆ ಗೊತ್ತು. ಆದ್ದರಿಂದ ಆರೋಗ್ಯವಂತನಾಗಿ ಇರುವಾಗಲೇ, ವಿಚಾರ ಮಾಡುವ ಶಕ್ತಿ ಇರುವಾಗಲೇ, ಪ್ರಜ್ಞೆಯು ನಮಗೆ ಸರಿಯಾಗಿ ಇರುವಾಗಲೇ ಈ ಪರಮತತ್ವವನ್ನು ತಿಳಿಯಬೇಕು. ತೂರ್ಣಂ ಯತೇತ, ಎರಡು ಮಾರ್ಗ ಹೇಳ್ಯಾರ ನಮ್ಮ ಗ್ರಂಥಗಳಲ್ಲಿ. ಎರಡು ಮಾರ್ಗಗಳನ್ನು ಹೇಳ್ಯಾರ. ಒಂದಕ್ಕೆ ವಿಹಂಗಮ ಮಾರ್ಗ ಅಂತ ಒಂದಕ್ಕೆ ಹೆಸರು, ಎರಡನೇದಕ್ಕೆ ಪಿಪೀಲಿಕಾ ಮಾರ್ಗ ಅಂತ ಮತ್ತೊಂದು ಹೆಸರು. ಅವೆರಡೂ ಸಂಸ್ಕೃತ ಶಬ್ದಗಳು. ಅದರ ಅರ್ಥ ಇಷ್ಟ. ವಿಹಂಗಮ ಮಾರ್ಗ ಅಂದ್ರೆ ಹಕ್ಕಿಯ ಮಾರ್ಗ, ಪಕ್ಷಿಗಳ ಮಾರ್ಗ. ಪಿಪೀಲಿಕಾ ಮಾರ್ಗ ಅಂದ್ರೆ ಇರುವೆಗಳ ಮಾರ್ಗ. ಇಷ್ಟು ಹೇಳಿದ್ರೇನು ಅದಂಗತ್ತಿದ್ರೆ ಒಂದು ಉದಾಹರಣೆನ ಇದು ಎರಡಕ್ಕೂ ಕೂಡಿಸಿನ. ಒಂದು ಮರ ಅದ, ಹಣ್ಣುಗಳನ್ನು ಬಿಟ್ಟದು. ಆ ಹಣ್ಣಿನ ವಾಸನೆ ಘಮ ಘಮ ಮಾವಿನ ಹಣ್ಣು ಯಾವುದೋ ಒಂದದ. ಅದನ್ನ ಒಂದು ಪಕ್ಷಿದು ನೋಡ್ತದ, ಒಂದು ಇರುವಿಗೆ ಅದರ ವಾಸನೆಯೂ ಬಡಿತದ. ಆ ಪಕ್ಷಿ ಏನು ಮಾಡ್ತದೆ, ಆಕಾಶದಿಂದ ಭರ್ನ ಬಂದ್ಕಾದ ಅದನ್ನು ಕುಕ್ಕೆ ಬಿಡ್ತದೆ. ಎರಡನೇ ಅನುಮಾನನ ಮಾಡುದಿಲ್ಲ. ಇದಕ್ಕೆ ವಿಹಂಗಮ ಮಾರ್ಗ ಅಂತ. ನಡುವದಕ್ಕೆ ಅಡೆತಡೆಗಳು ಇಲ್ಲ ಅಂದ್ರೆ ಇಲ್ಲ ಇಲ್ಲ. ಆಕಾಶದೊಳಗೆ ಏನು ಅಡೆತಡೆ ಇರಬೇಕು, ಅದರ ಗಿಡ ಹತ್ತುದಿಲ್ಲ, ಏನಿಲ್ಲ. ಮ್ಯಾಲಿಂದ ಬಂದದ್ದ ಅದ್ರ ಮೇಲೆ ಕೂತು ಏನೇನೋ ಅದಕ್ಕೂ ವಾಸನೆ ಬಡಿತದ, ಇಲ್ಲ ಅಂತಲ್ಲ. ಅದು ಗಿಡ ಹತ್ತುತ್ತದ, ಮೆಲ್ಲಕ್ಕೆ ಹತ್ತುವುದು. ಒಂದು ಸಾರೆ ಆ ಟೊಂಗಿಗೆ ಹೋಗುವುದರೊಳಗೆ ಎಷ್ಟು ಸಾರೆ ಕೆಳಗೆ ಬೀಳ್ತದೋ ಏನೋ, ಜಾರಿ ಗಾಳಿಯಿಂದ ಬೀಳ್ಬಹುದಲ್ಲ, ಆದರೂ ಬಿಡೋದಿಲ್ಲ. ಮತ್ತೆ ಬೀಳ್ತದ, ಮತ್ತೆ ಮತ್ತು ಹೀಗೆ ಹೋಗಿ ಕೊನೆಗೆ ಅದು ಮುಟ್ಟುವುದಿಲ್ಲ ಅಂತಲ್ಲ. ಎಷ್ಟು ಕಾಲ ಬೇಕು ನೋಡೋದಕ್ಕೆ. ಈ ಪಿಪೀಲಿಕ ಅಂದ್ರೆ ಇರಿವಿ. ಈ ಎರಡು ಮಾರ್ಗ ಹೇಳ್ಯಾರ. ಯಾರಿಗೆ ವಿಹಂಗಮ ಮಾರ್ಗ ಸಾಧಿಸುವುದಿಲ್ಲ, ಅನಿವಾರ್ಯವಾಗಿ ಪಿಪೀಲಿಕಾ ಮಾರ್ಗನ ಹಿಡಿಯಬೇಕು. ಆದ್ರೆ ಇದಾ ಪಿಪೀಲಿಕಾ ಮಾರ್ಗನ ಒಂದು ಬರಾಬರಿ ಅಂತ ಹಠ ಮಾಡ್ಕೊಂಡು ಕೂಡಬಾರ್ದು. ಯಾಕಂದ್ರೆ ಆ ವಿಹಂಗಮ ಮಾರ್ಗ ಎಷ್ಟು ಮಜಾ ಇರ್ತದೆ. ಏಕದಮ್ಮ ಅದಕ್ಕೆ ಯಾವ ತೊಂದರೆ ಇಲ್ಲನ್ನ ನೆಟ್ಟಗೆ ಬಂದ್ಬಿಡ್ತದೆ. ಇದರೊಳಗೆ ಈ ಮಾರ್ಗದೊಳಗೆ ಈ ಹೆಸರುಗಳಿಗೆ ತಕ್ಕ ಮಾರ್ಗ ಯಾವುವು? ಜ್ಞಾನ ಮಾರ್ಗ, ವಿಹಂಗಮ ಮಾರ್ಗ. ಉಳಿದ ಮಾರ್ಗಗಳು ಅಂತೇನು, ಭಕ್ತಿ ಮತ್ತು ಕರ್ಮ ಧರ್ಮ ಅನುಷ್ಠಾನಾದಿಗಳು ಇವು ಪಿಪೀಲಿಕಾ ಮಾರ್ಗಗಳು. ನಡುವೆ ಎಷ್ಟೋ ಸಾರಿ ಅದು ಬಿಡ್ತಾವ ಕೆಳಗೆ, ಮತ್ತೆ ಇರ್ತಾವ. ಅದ್ರ ಜನ್ಮ ಹೋಗ್ತದ, ಮತ್ತೊಂದು ಜನ್ಮ ಬರ್ತದ, ಮತ್ತೆ ಹತ್ತವ, ಮತ್ತೊಂದು ಜನ್ಮದೊಳಗೆ. ಹೀಗಾಗಿ ಆ ಮಾರ್ಗದವರಿಗೆ ಗೀತೆಯಲ್ಲಿ ಹೇಳಿದ ಮೇರೆಗೆ ಎರಡು ಸಾರಿ ಬಂದದದು, ಒಂದು ಸಾರಿ ಬಂದಿಲ್ಲ. ಒಂದು ಕಡೆಗೆ ಒಂದು ಅಧ್ಯಾಯದೊಳಗೆ ಅನೇಕ ಜನ್ಮ ಸಂಸಿದ್ಧಸ್ತೋ ಯಾತಿ ಪರಾಂಗತಿ ಎಂಬುದೊಂದು ವಾಕ್ಯ. ಅನೇಕ ಜನ್ಮಗಳಲ್ಲಿ ಆಗಷ್ಟು ಈಗಷ್ಟು ಮಾಡಿಕೋತ ಅಗ್ನಿ ಕೊನೆಯ ಒಂದು ಜನ್ಮದಲ್ಲಿ ಅವ ಮುಕ್ತನಾಗುತ್ತಾರಪ್ಪ, ಆಶ್ವಾಸನೆ ಕೊಡ್ತಾನೆ ಭಗವಂತ. ಇನ್ನೊಂದು ಜಾಗದೊಳಗೆ ಬಹುರಾಮ್ ಜನ್ಮ ನಾಮಂತೆ ಜ್ಞಾನವಾನ್ ಮಾಂ ಪ್ರಬುದ್ಧತೆ ಅಂತ, ಬಹುಜನ್ಮಗಳಲ್ಲಿ ಮಾಡಿ ಆತನು ಮುಕ್ತನಾಗ್ತಾನೆ. ಇವು ಪಿಪೀಲಿಕಾ ಮಾರ್ಗದವರು ಸುದ್ದಿಗಳು. ಆದ್ರೆ ಜ್ಞಾನ ಮಾರ್ಗಿ ಅವ ಏನಿದ್ದಾನೆ ಅವಾಗ ಬಹು ಇಲ್ಲ, ಏನಿಲ್ಲ. ಯಾವ ಜನ್ಮದಲ್ಲಿ ಅವ ಇದ್ದಾನೋ ಈಗ ಇದೇ ಜನ್ಮದಲ್ಲಿ ಅವ ಮುಕ್ತನಾಗ್ತಾನೆ, ಮುಂದೆ ಅವನಿಗೆ ಜನ್ಮ ಇರೋದು. ಶಾಸ್ತ್ರದೊಳಗಿನ ಇನ್ನೊಂದು ತೊಡಕನ್ನ ನಾವು ಈಗ ಬಿಡಿಸಿ ಹೋಗ್ಬೇಕು. ಅವು ನಮ್ಮನ್ನ ಮುಂದೆ
ಹರಿಯಗೊಡುವುದಿಲ್ಲ. ಎಷ್ಟೋ ಪ್ರಯತ್ನ ನಾವು ಮಾಡ್ತಿರ್ತೀವಿ, ನಮ್ಮ ಕಳಕಳಿ ಇರ್ತದೆ, ನಾವು ಮನಸ್ಸಿಲ್ಲ ಏನು ಮಾಡುವುದಿಲ್ಲ, ನಮಗೇನೋ ಒಂದು ಕಲ್ಯಾಣ ಆಗಬೇಕು ಅಂತ ಅಪೇಕ್ಷಾನೇ ನಮಗಿರ್ತದೆ, ಹೇಳ್ತೇನು. ಆದರೆ ಕೆಲವು ತೊಡಕುಗಳು ಇರ್ತಾವೆ, ಅವು ನಿಜವಾಗಿ ತೊಡಕಲ್ಲ, ನಮ್ಮ ಬುದ್ಧಿ ಒಳಗೆ ನಾವೇ ಅವುಗಳನ್ನು ತೊಡಕ ಹಾಕಿಕೊಂಡಿರ್ತೀವಿ. ನಮ್ಮ ಬುದ್ಧಿಯಿಂದನೇ ನಾವು ತಿಳಿಲಿಕ್ಕೆ ಪ್ರಯತ್ನ ಮಾಡ್ತಿರ್ತೀವಿ. ಇಲ್ಲಿದ್ರೆ ಅರ್ಧಮರ್ಧ ತಿಳಿಯುವಂತ ಒಬ್ಬನ ಕಡೆಯಿಂದ ಅದನ್ನು ಹೇಳಿಸ್ಕೊತಿರ್ತೀವಿ. ಈಗ ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ, ಎಲ್ಲರಿಗೂ ಗೊತ್ತಿದ್ದ ಇದು. ಅಮುಕ ಇಂಥ ಒಬ್ಬ ಮುಮುಕ್ಷು ಇದ್ದಾನೆ. ಅವ ನೋಡಪ್ಪ ಉದ್ಧಾರ ಆಗಲಿಕ್ಕೆ 3 ಜನ್ಮ, ನೋಡಪ್ಪ ಶಾಸ್ತ್ರದ ಕೇಳಿಲ್ಲ, ಮುಮುಕ್ಷುವಿಗೆ 3 ಜನ್ಮ, ಅಭ್ಯಾಸಿಗೆ 2 ಜನ್ಮ, ಹಿಂಗೊಂದು ಲೆಕ್ಕ ಹಾಕ್ಯಾರ. ಅದರ ಗರ್ಭಿತ ಅರ್ಥವನ್ನು ನಾವು ತಿಳಿಯದಲೇ ಅವ 3 ಸಾರೇನ ಸಾಯಬೇಕು, ಹುಟ್ಟಬೇಕು, 3ನೇ ಜನ್ಮದಲ್ಲಿ ಮುಕ್ತ ಆಗ್ಬೇಕು ಅಂತ ನಾವು ತಿಳ್ಕೊಂಡ್ಬಿಡ್ತೀವಿ. ಅವ್ರಿಗೆ 3 ಜನ್ಮ ಅಂದಮೇಲೆ ಈಗ ನಾವು ಮೋಕ್ಷ ಇದ್ದೀವಿ ಅಂತ ತಿಳ್ಕೊಂಡ್ರೆ 3 ಜನ್ಮ ನಾವು ಅನುಭವಿಸಿದ್ರೆ ಮುಕ್ತಿ ಆಗ್ತದೆ, ನಮ್ಗೆ ಇಲ್ದಿರ ಆಗುವುದನ್ನ ಇಲ್ಲ. ಯಾಕೆ ಶಾಸ್ತ್ರ ಹಂಗೆ ಹೇಳೇ ಹೇಳ್ತಾರಲ್ಲ, ಯಾರೇನು ಮಾಡ್ತಿರ್ತೀವಿ. ಮತ್ತೆ ಇದು ಏನಾಗ್ತದಂದ್ರೆ ಇದು ಬುದ್ಧಿ ಒಳಗಿನ ತೊಡಕಿದು, ತಿಳಿತೇನು. 3 ಜನ್ಮದಲ್ಲಿ ಮುಕ್ತನಾಗತಾನ, ಇದರ ನಿಜವಾದ ಅರ್ಥವನ್ನ ಅನುಭವಿಗಳಷ್ಟ ಬಲ್ಲರು. ಬರೀ ಶಾಸ್ತ್ರಜ್ಞರಿಗೆ ಅಕ್ಷರ ಅರ್ಥ ಮಾಡ್ತಾರ. 3 ಜನ್ಮ ಅಂದ್ರೆ 3 ಜನ್ಮ, 2 ಅಂದ್ರೆ 2. ನೋಡು, 3 ಜನ್ಮನ ಕಳಿಬೇಕಲ್ಲ. ಮುಮುಕ್ಷು ಅಂತಾನೆ, ಬೇಡ ಬೇಡ ನನಗೆ ಜನ್ಮ ಅಂತವ ಅಂತಾನ. ಯಾಕೆ ಮುಕ್ತ ಬೇಕೆಂಬ ಹಂಬಲಿಕೆ ಅದ. ಅದಕ್ಕೆ 3 ಜನ್ಮ ಬೇಡ, ಇದೇ 1 ಜನ್ಮನ ನಮಗೆ ವಜ್ಜೆ ಆಗ್ಯದ, ಈಗ ಮುಕ್ತ ಆಗ್ಬೇಕು ಅಂತ ಅವನ ಅಪೇಕ್ಷಾ ಅದ. ಆದ್ರೆ ಶಾಸ್ತ್ರದ ಒಳಗೆ ಇದೇನು ಒಂದು ಮಾತು ಬರ್ತದೆ, ಇದು ಅವಾಗ ತೊಡಕಾಗ್ತದೆ ಕಾಲಿಗೆ. ಅಯ್ಯೋ 3 ಜನ್ಮ ಅನುಭವಿಸ್ಬೇಕಲ್ಲ ನಾನು. ಆಗ ಒಬ್ಬ ಅನುಭವಿ ಹೇಳ್ತಾನ, 3 ಜನ್ಮ ಅನುಭವಿಸುವುದು ಅಂತಂಬುದ್ರ ಖರೆ ಅರ್ಥ ನಿನಗೆ ಗೊತ್ತಿಲ್ಲ. ಅದನ್ನ ಹೇಳ್ತೀವಿ, ನಿನ್ನ ಇಚ್ಛೆ ಅಂತೇನೆ ಅದು ನಿನಗೆ ಕೂಡಿ ಬಂದ್ರೆ ಸುಮ್ಮನೆ ಮಾಡ್ಕೊಂಡು. ಈ ದೇಹವನ್ನು ಒಗೆದು ಮತ್ 3 ಜನ್ಮ, ಆ ದೇಹ ಒಗದಕ್ಕಾದ ಮತ್ತೊಂದು, ಹಿಂಗಲ್ಲದು. ಗುರುವಿನ ಹತ್ರ ವಿಚಾರ ಮಾಡು. ಅವ ಹೇಳ್ದ, ಈ ಸ್ಥೂಲ ಶರೀರ ಇದೇನು ಮಾಂಸಮಯ ಶರೀರ, ಎಚ್ಚರದಲ್ಲಿ ಮಾತ್ರ ನಮಗೆ ತೋರ್ತಕ್ಕ ಶರೀರ. ಬಾಕಿ 2 ಅವಸ್ಥೆಯೊಳಗಿದ್ರೆ ಸುದ್ದಿ ಇಲ್ಲ. ಇದನ್ನ ನಾನು ದಿನ ಹೇಳ್ತೇನೆ, ಇದನ್ನ ದರ್ದಿವ್ಸ ನೆನಪಿನ ಹೇಳಬೇಕು. ಒಂದೇ ಅವಸ್ಥೆದಾಗ ತೋರ್ತದೆ ಈ ಶರೀರ, ಉಳಿದ ಯಾವ ಅವಸ್ಥೆಯಲ್ಲಿಯೂ ಇದರ ಸುದ್ದಿ ಇರುವುದಿಲ್ಲ. ಆದರೂ ಇವ್ರ ಮೇಲೆ ನಮ್ಮ ನಿಷ್ಠ ಅಪರಿಮಿತವಾಗಿ ಇದೇ ನಾನು ಅಂತ ಅನಿಸ್ತದೆ. ಇರಲಿ, ವಿಚಾರ ಮಾಡಿ ಈ ಸ್ಥೂಲ ಶರೀರ ನಾನು ಅಲ್ಲ ಅಂತ ವಿವೇಕ ಮಾಡಿ ತಿಳಿದ ಅಂದ್ರೆ 1 ಜನ್ಮ ಹೋತ್ ನೋಡಿದ. ಸ್ಥೂಲ ಶರೀರ ನಾನು ಅಂತೇನು ಗಟ್ಟಿ ಮಾಡಿದ್ದ ಅಲ್ಲ, ಇದು ಕನಸಿನಾಗಿರುವುದಿಲ್ಲ, ನಿದ್ದೆ ಒಳಗಿರುವುದಿಲ್ಲ, ಇದು ಇಲ್ಲೇ ತೋರ್ತದೆ ಇಷ್ಟ. ಆದ್ದರಿಂದ ಈ ದೇಹ ನಾನಲ್ಲ. ದೇಹ ಇದು ಬರುವುದಕ್ಕಿಂತ ಹುಟ್ಟುವುದಕ್ಕಿಂತ ಮೊದಲ ಇಲ್ಲ, ಕೆಟ್ಟು ಹೋದ ಮೇಲೆಯೂ ಇದು ಇರುವುದಿಲ್ಲ, ನಡುವ ತೋರ್ತದೆ. ಯಾವುದು ಮೊದಲು ಇಲ್ಲ, ಯಾವುದು ಕಡೆಗೂ ಇಲ್ಲ, ಅದು ಈಗೂ ಇಲ್ಲ ಅಂತ ತಿಳಿಯುವವರ ಬುದ್ಧಿವಂತರು ಅಂತ. ಆದಾವಂತೇಚೆಯನ್ನಾಸ್ತಿ ವರ್ತಮಾನೇಪಿ ತತ್ತಥಾ. ಗೌಡಪಾದಾಚಾರ್ಯರು ಹೇಳ್ಯಾರ ಈ ಮಾತು. ಯಾವುದು ಆದಿಯಲ್ಲಿ ಇಲ್ಲ, ಅಂತ್ಯದೊಳಗೆ ಇರುವುದಿಲ್ಲ, ಅದು ನಡುವು ಇಲ್ಲ ಅಂತ ತಿಳಿಬೇಕು ಹೊರತು ಇದ್ದದ್ದು ತಿಳಿಬಾರ್ದು ಅಂತ. ಇದ್ದ ವಸ್ತು ಅಂದ್ರೆ ಅದು ಯಾವಾಗಲೂ ಇರುವುದು, ಇಲ್ಲದ್ದು ನಡುವೆ ತೋರುವುದು. ಏನೇ ಆಗಲಿ
ಈ ಶರೀರ ನಾನಲ್ಲ ಅಂತ ಮಾತ್ರ ಆತಗೆ ಪಕ್ಕ ತಿಳಿಬೇಕು. ಒಂದು ಜನ್ಮ ಹೋಗಿ ಆಮೇಲೆ ಒಳಗಿನ ಸೂಕ್ಷ್ಮ ಶರೀರ ನಾನು ನಾನು ಅಂತ ಅನಿಸೂದು ಅಂತ ಏನದನ್ನಲ್ಲ, ಅದಕ್ಕೆ ಹಚ್ಚಬೇಕು. ಇದೇ ರೀತಿನೇ, ಎರಡನೇ ರೀತಿ ಅಲ್ಲ ತಿಳಿತೇನು. ಮತ್ತೆ ಅದಾದ್ರೂ ಗಾಢ ನಿದ್ದೆಯಲ್ಲಿ ನಿರ್ವಿಕಲ್ಪ ಸಮಾಧಿಯಲ್ಲಿ ಸೂಕ್ಷ್ಮ ಶರೀರ ತೋರುವುದಿಲ್ಲ. ಮತ್ತು ಈ ಪ್ರಜ್ಞಾ ಹೋಗಿ ಮೂರ್ಛಾ ಬಂದ ಅವಸ್ಥೆಯೊಳಗೂ ಅದು ತೋರುವುದಿಲ್ಲ. ಏನೋ ಕನಸು, ಏನೋ ಎಚ್ಚರ, ಈ ಎರಡು ಅವಸ್ಥೆ ತೋರ್ತದ. ಉಳುಕಿ ಯಾವ ಅವಸ್ಥೆಯೊಳಗೂ ನಾನಂತ ಯಾರಿಗೂ ಅನಿಸೋದು. ಈ ಯುಕ್ತಿಯಿಂದಲೇ ಈ ಸೂಕ್ಷ್ಮ ಶರೀರವು ನಾನಲ್ಲ ಅಂತ ತಿಳಿದೇ ಯಾರು ಜನ್ಮ ಭವಿಷ್ಯತ್. ಈಗ ನೀ ಇರ್ತಾನ, ನೀನು ಸಾಯ್ಬೇಡ. ಅವೇನ ನಮ್ಮ ಗ್ರಹಿಕೆಗಳು ಅಂತವನಲ್ಲ, ಅವುಗಳನ್ನು ನೀ ಕೊಲ್ಲ ಹೊರತು ಈ ದೇಹಕ್ಕೆ ಏನೇನು ಅಪಾಯ ಮಾಡ್ಕೋಬೇಡ. ತಿಳಿತೇನು? ಸೂಕ್ಷ್ಮ ಶರೀರ ನಾನಲ್ಲ ಅಂತ ನಿಜವಾಗಿ ತಿಳಿಬೇಕಾ? ಮತ್ತೆ ಬರೇ ಬಾಯಿಂದ ಮಾತ್ರಕ್ಕೆ ಆ ಫಲ ಹೆಂಗ್ ಸಿಕ್ಕಿತು? ಈ ದೇಹ ನಾನು ಅಂತಂಬುದು ಎಷ್ಟು ಮೊದಲ ಗಟ್ಟಿಯಾಗಿರ್ತದೆ, ಅಷ್ಟ ಗಟ್ಟಿಯಾಗಿ ಈ ಶರೀರ ನಾನು ಅಲ್ಲ ಅಂತ ನಮ್ಮ ಬುದ್ಧಿ ಒಳಗೆ ಹೊಳಿಬೇಕು. ಎಷ್ಟು ಅದಕ್ಕೆ ಇವು ಉಪಾಯ. ಶ್ರವಣಾದೇವಿ ಅವಸ್ಥೆಗಳ ಅನುಭವಗಳನ್ನು ತಾನು ಏನು ಅನುಭವಿಸಿರ್ತಾನೆ ಅದನ್ನ ನೆನಪಿ ತಂದ್ಕೋಬೇಕು, ಅವುಗಳನ್ನ ವಿಚಾರಕ್ಕೆ ಹಾಕೋಬೇಕು. ಶಾಸ್ತ್ರವು ಅದನ್ನೇ ಹೇಳ್ತದೆ, ಎರಡನೇದೇನು ಹೇಳೋದಿಲ್ಲ. ಇನ್ನು ಮೂರನೇದ್ದೇನದಲ್ಲ, ಅದಕ್ಕೆ ಕಾರಣ ಶರೀರ ಅಂತ ಹೆಸರು. ಸ್ಥೂಲ ಸೂಕ್ಷ್ಮ ಕಾರಣ ಅಂತ. ಕಾರಣ ಅಂದ್ರೆ ಯಾವ್ದಕ್ಕೆ ಕಾರಣ ಅದು ಅಂತಂದ್ರೆ ನಮ್ಮ ಸಂಸಾರಕ್ಕೆ ಕಾರಣ ಅದು. ತಿಳಿತೇನು? ನಮ್ಮ ಸುಖ ದುಃಖಗಳಿಗೆ ಕಾರಣ, ನಮ್ಮ ಜನನ ಮರಣಗಳಿಗೆ ಅದು ಕಾರಣ. ಅಂದ್ರೆ ಏನು? ಅಜ್ಞಾನ ಅಂತ ಅರ್ಥ. ಬಾಕಿ ಏನಲ್ಲ. ಈ ಅಜ್ಞಾನವೆಂಬುದು ನನ್ನಲ್ಲಿ ಇಲ್ಲ. ಜ್ಞಾನ ಸ್ವರೂಪನೇ ನಾನು. ಮೂರು ಅವಸ್ಥೆಗಳನ್ನು ನಾನು ತಿಳಿಯುತ್ತೇನೆ. ಜ್ಞಾನ ರೂಪ ನಾನು. ಸತ್ಯಂ ಜ್ಞಾನಂ ಅನಂತಂ. ಇಂಥ ಜ್ಞಾನ ಸ್ವರೂಪ ಅಂತ ತಿಳಿದ ಆ ಮೂರನೇ ಜನ್ಮ ಹೋತು. ಈಗ ನೀನು ಇದೇ ದೇಹದೊಳಗೇನ ಮುಕ್ತ ಆಗ್ತೀವಿ. ಇವರಿಗೆ ಜೀವನ್ ಮುಕ್ತರು ಅಂತ ಪ್ರಸಿದ್ಧ ಹೆಸರದ ಶಾಸ್ತ್ರದೊಳಗೆ. ಜೀವನ್ ಮುಕ್ತಿಯಮ್ಮನು ಪ್ರಾಪ್ಯ. ಅದಕ್ಕೆ ಈ ತೊಡಕು ಏನು ಬರ್ತಾವೆ ಕೆಲವೊಂದು ಸಂದರ್ಭದಲ್ಲಿ ಕಿವಿಗೆ ಬಿದ್ದಿರ್ತಾವೆ, ಅವುಗಳ ರಹಸ್ಯವನ್ನು ನಾವು ತಿಳ್ಕೊಂಡು ಇದೇ ಜನ್ಮದಲ್ಲಿಯೇ ನಾವು ಮುಕ್ತರಾಗಲಿಕ್ಕೆ ಸಾಧ್ಯವಿದೆ, ಅಪೇಕ್ಷೆ ಇದ್ದವರಿಗೆ. ಮತ್ತು ಪರಮಾತ್ಮನು ಆ ಮಾತು ಹೇಳಿದ, ಇಹೈವ ತೈರ್ಜಿತ ಸರ್ಗೋ ಯೇಷಾಂ ಸಾಮ್ಯೇ ಸ್ಥಿತಂ ಮನಃ. ಯಾರ ಮನಸ್ಸು ಪರಬ್ರಹ್ಮ ಪರಮಾತ್ಮನಲ್ಲಿ ಲೀನವಾಯಿತು, ಅದೇ ಅಂತ ಅದು ನಮಗೆ ತಿಳಿಯಿತು. ಆಗ ಏನಾಗ್ತದೆ? ಇಹೈವ, ಆ ಶಬ್ದ ಮಹತ್ವ. ಇಹೈವ ಅಂದ್ರೆ ಇಲ್ಲೇ ಅಂತ ಅರ್ಥ. ನಾವು ಜೀವಂತರಾಗಿ ಇರುವಾಗಲೇ ಅಂತ ಅರ್ಥ. ಈ ದೇಹ ಬಿಟ್ಟ ಮೇಲೆ ಅಲ್ಲ, ಈ ದೇಹವಿದ್ದಾಗಲೇ. ತೈಹಿ ಸರ್ಗ ಜಿತ. ಅವರಿಗೆ ಮುಂದಿನ ಜನ್ಮ ಅವ್ರಿಗೆ ಗೆದ್ದು ಬಿಟ್ರು ಅಂತ. ಅಂದ್ರೆ ಮುಂದೆ ಜನ್ಮ ಬರೋದಿಲ್ಲ. ಇಲ್ಲೇ ಈಗ ತಿಳ್ಕೊಂಡವಾಗ ಮುಂದೆ ಜನ್ಮ ಬರುವುದಿಲ್ಲ. ಈಗ ತಿಳ್ಕೊಳ್ಳದೆ ಇದ್ದವಾಗ ಮುಂದೆ ಜನ್ಮ ಬರಬಹುದು ಅಂತಲ್ಲ, ಬಂದ ಅದು ಅದರ ಕರಾರ ಹಂಗದ. ಈ ರೀತಿಯಾಗಿ ಈ ತೊಡಕನ್ನ ನಾವು ಬಿಡಿಸಿಕೊಂಡು ಇಹೈವ ತೈರ್ಜಿತ ಸರ್ಗ ಎಂಬುವ ಒಂದು ಗೀತಾದ ವಾಕ್ಯ. ಇಹ ಚೇದವೇದಿ ರಥ ಸತ್ಯಮಸ್ ನ ಚೇದಿಹಾವೇದಿ ಮಹತೀ ವಿನಷ್ಟಿ. ಇದಕ್ಕೆ ಶ್ರುತಿನ ಹೇಳಿದ್ದೀವಿ, ಅಗ್ನಿ ಜೋರ್ಲೆ ಹೇಳಿದ ಶ್ರುತಿ ಇದು. ಇಹ ಎಂಬು ಶಬ್ದ ಅಲ್ಲಿಯೋ. ಇಹ ಅಂದ್ರೆ ಈ ಲೋಕದಲ್ಲಿ, ಈ ದೇಹದಲ್ಲಿ ಜೀವಂತನಾಗಿ ಇರುವಾಗಲೇ ಅಂತ ಅರ್ಥ. ಇಲ್ಲೇ ಸರಿಯಾಗಿ ತನ್ನ ಸ್ವರೂಪವನ್ನ ಜೀವಂತನಿರುವಾಗಲೇ ತಿಳಿದದ್ದಾದರ ಅಖಂಡ ಕಲ್ಯಾಣ. ಅವಾಗ ಮುಂದೆ ಜನ್ಮ ಇಲ್ಲ. ನಚೇದಿಹಾವೇದಿ
ಯಾವನು ವಿಳಂಬ ಮಾಡಿಕೋತ ಅನೇಕ ಕಾರಣಗಳಿಂದ ಆಯ್ತು, ಈ ಜನ್ಮದಲ್ಲಿ ಆಗದಿದ್ರೆ ಮುಂದಿನ ಜನ್ಮದಾಗ ಆದೀತು ವಗೈರೆ ವಗೈರೆ ಸಮಾಧಾನ ಪಟ್ಕೋತ ಯಾವತ್ತ ಈ ಜನ್ಮದಲ್ಲಿ ಮುಕ್ತನು ಆಗುವುದಿಲ್ಲ. ನಚೇದಿಹಾವೇದಿ ಮಹತೀ ವಿನಷ್ಟಿ, ಅದರ ಫಲ ಸಿಗ್ತಿ ಹೇಳ್ತದೆ. ದೊಡ್ಡ ನುಕ್ಸಾನ್ ನಿನಗಾಗ್ತದೆ. ತಿಳಿದೇ ದೊಡ್ಡ ಲಾಭ ಆಗ್ತದೆ, ತಿಳಿಲಿಲ್ಲ ದೊಡ್ಡ ನುಕ್ಸಾನ್ ಆಗ್ತದೆ. ಬೇಕಾದ ಆರಿಸಿ. ಯಾಕಂದ್ರೆ ಈಗ ನೆಟ್ಟಿಗೆ ಇರುವಾಗ ನಾವು ಸರಿಯಾಗಿ ವಿಚಾರ ಮಾಡ್ತೀವೋ ಮಾಡುವುದಿಲ್ಲೋ, ಇದೇ ಇರುವಾಗಲೇ ಇದು ಹೋದ ಮೇಲೆ ಮುಂದೆ ಏನಾಗ್ತದೆ ಏನ್ ಬಿಡ್ತದೆ ಅಂತನ್ನೋದನ್ನ ಯಾವ ಭರವಸೆಯಿಂದ ನಾವು ಮುಂದಿನ ಜನ್ಮಕ್ಕೆ ಹಾದಿ ನೋಡ್ಬೇಕು, ಏನ್ ಗೊತ್ತಿಲ್ಲ. ಅದಕ್ಕೆ ಈಗ ನಿನಗೇನೇನು ಕಡಿಮೆ ಆಗಿಲ್ಲ, ಮುಂದೆ ಏನು ನಿನಗೆ ಹೆಚ್ಚಾಗಬೇಕಾಗಿಲ್ಲ. ಮಾನವ ದೇಹ ಪ್ರಾಪ್ತ ಆಗಿದೆ. ಮತ್ತೆ ಗುರುಶಾಸ್ತ್ರಗಳು ಯಾವಾಗಲೂ ಕಾಯಮಾಗಿ ಈ ಜಗತ್ನಾಗವ. ನಿನಗೆ ತಿಳಿಬೇಕೆಂಬ ಬುದ್ಧಿ ಹೊಂದಿದ್ರೆ ಸಾಕು, ಕೆಲಸವಾಗ್ಯ. ಮತ್ತು ತಿಳಿಬೇಕೆಂಬ ಬುದ್ಧಿ ಹುಟ್ಟದಿದ್ರೆ ಯಾರೂ ಏನೂ ಮಾಡ್ಲಾರು, ದೇವ್ರ ಅವ್ರನ್ನ ಹೆಂಗಾರ ಪಾರು ಮಾಡ್ಬೇಕು. ಅವ್ರು ಮತ್ತೇನು ಮಾಡ್ಬೇಕು? ಆದ್ದರಿಂದ ತೂರ್ಣಂ ಯತೇತ, ಅವಸರ ಯಾಕೆ ಮಾಡ್ತಾರ? ಯಾರು ಹೇಳೋ ಅಥವಾ ಶ್ರುತಿಗಳು ಯಾಕೆ ಇಷ್ಟ ಅವಸರ ಬಿಡ್ರಿ ಅಂತ ಯಾಕೆ ಮಾಡ್ತಾರ ಅಂದ್ರೆ ಇಷ್ಟಿಷ್ಟು ಕಾರಣವ ನೋಡು. ಏನ ನಂಬಿದರೂ ನಂಬಬಹುದು ನಾವು, ದೇಹವನ್ನು ಮಾತ್ರ ಒಂದು ನಂಬಬಾರದು. ನಿಜವಾಗಿ ಅದನ್ನ ನಂಬುವಂಥ ವಸ್ತು ಅಲ್ಲ. ನೀರಿನ ಮ್ಯಾಲಿನ ಗುಳ್ಳಿನ ನಂಬಿದಷ್ಟ ಇಲ್ಲ. ಯಾವಾಗ ಅದು ಪಟ್ಟಂತದ ಹೇಳಿಕ್ ಬರುವುದಿಲ್ಲ. ಗುಳ್ಳಿ ಯಾವಾಗ ತೋರ್ತದ, ವಿಚಾರ ಮಾಡ್ಕೆ ಇನ್ನೆಷ್ಟೋ ತನಕ ನಿಂದಿರ್ತದ ಅನ್ನೋದೊಳಗನ ಪಟಕ್ಕನ ಹೊಡಿತದ. ಅದಕ್ಕೆ ಈಗ ಇದ್ದಾಗನ ಮಾಡ್ಕೊಂಡು ಬಿಡು, ಎಲ್ಲ ಅನುಕೂಲದ ಬಿಡಬೇಡ. ಇಷ್ಟರ ಸಲುವಾಗಿ ನಮ್ಮೆಲ್ಲರ ಹಿತದ ಸಲುವಾಗಿ ಆ ಶ್ರುತಿಯಾಗಲಿ, ಪರಮಾತ್ಮನಾಗಲಿ, ಭಗವದ್ಗೀತೆಯಾಗಲಿ ನಮಗೆ ಉಪದೇಶ ಆದಷ್ಟು ಲಘು. ಯಾಕೆ ಅವಸರ ಅಂತಂದ್ರೆ ಮುಂದಿನದನ್ನು ಹೇಳಲಿಕ್ಕೆ ಬರುವುದಿಲ್ಲ. ಇಷ್ಟರ ಸಲುವಾಗಿ ಒಬ್ಬನಕ ಹೇಳಿಬಿಟ್ಟಾನೆ ಜಳ ಬಹಳ ಚಂದದ ಅದು ನೋಡು. ಇಲ್ಲಿ ಮತ್ತೆ ಹೇಳ್ತಾರೆ, ಇಲ್ಲಿ ಅನುಮೃತ್ಯು ಯಾವತ್, ಬೆನ್ನ ಹಿಂದ ಗಂಟ ಬಿದ್ದದ ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ. ಅದು ಯಾವುದು ಅಂತ ಕೇಳಿದ್ರೆ ಮೃತ್ಯು. ಅದೇ ಅದ, ಯಾವಾಗಲೂ ಅದು ದೇಹಕ್ಕೆ ಸಂಪರ್ಕ ಮಾಡುವುದು ಅಷ್ಟೇ. ಯಾವಾಗ ಇವು ಮೈ ಮೇಲೆ ಕೈ ಇಡ್ತು ಆಗ ಕೆಲಸ ಬಗೆಯಾಗ. ಅದು ಯಾವಾಗ ಇಡ್ತದ ಹೇಳಲಿಕ್ಕೆ ಬರುವುದಿಲ್ಲ. ಅನುಮೃತ್ಯು ಯಾವತ್. ಇಷ್ಟೆಲ್ಲ ತೊಂದರೆಗಳು ನಮಗೆ ಈ ಸ್ಥಿತಿ ಅನಿಶ್ಚಿತ, ಕ್ಷಣಭಂಗುರ. ಆದ್ದರಿಂದ ಇದು ನಂಬಿಕೆ ಆದ ವ್ಯರ್ಥವಾಗಿ ನೀನು ಕಾಲವನ್ನು ಕಳೆಯಬೇಡ. ಮೃತ್ಯುವು ದಯಾಹೀನನು, ಅವನಲ್ಲಿ ಕರುಣೆ ಎಂಬುವುದು ಇಲ್ಲ. ನಿನ್ನ ಸಾಧನ ಇನ್ನೂ ಮುಗಿದಿಲ್ಲ. ಪಾಪ ಚಲೋ ಸಾಧನ ಮಾಡ್ತಾನೆ, ಪರಮಾತ್ಮನ ಆರಾಧನಾ ಮಾಡ್ತಾನೆ, ದಿನ ಅಭ್ಯಾಸ ಮಾಡ್ತಾನೆ. ಇವನ್ ನಾವು ಮುಟ್ಟಬಾರ್ದಪ್ಪ ಅಂತ ಅನ್ನೋದನ್ನು ಅವನ್ನು ಹಿಡಿದೇ ಬಿಡ್ತಾನೆ. ಪಾಪಿಗಳನ್ನು ಹಿಡಿತಾನೆ, ಪುಣ್ಯವಂತರನ್ನು ಹಿಡಿತಾನೆ, ಸಣ್ಣವ್ರನ್ನ ಹಿಡಿತಾನೆ, ಯೌವನಸ್ಥರನ್ನ ಹಿಡಿತಾನೆ, ಮುದುಕರನ್ನಂತೂ ಮೊದಲು ಹಿಡಿತಾನೆ. ಅದಕ್ಕೆ ನೋಡು, ಅವ ಯಾವಾಗ ಬರ್ತಾನೆ ಆ ನೋಟಿಸ್ ಕೊಟ್ಟೇನು ಬರೋದಿಲ್ಲ. ಇಂಥ ತಾರೀಖು ಅಂತ ಅದ್ರಾಗ ಇರುವುದಿಲ್ಲ. ಆದ್ರೆ ಬರುವುದು ಬಿಡುವುದಿಲ್ಲ. ಯಾವಾಗ ಬರ್ತೇನೆ ಅಂತ ಅಂಬುದನ್ನು ಸುದ್ದ ಸೂಚನಾ ಸುದ್ದ ನಮಗೆ ಆಗುವುದಿಲ್ಲ. ಅಷ್ಟ ಅನ್ನ ಉಣ್ಣಬೇಡನು ಕೊಟ್ಟ
ಕೊಟ್ಟ ಸಾಲ ಕೇಳಬೇಡನು. ಅವ ಅಂದ್ರೆ ಮೃತ್ಯು ದಶಾದೊಳಗೆ ರುಗ್ಣಶಯ್ಯಾದ ಮೇಲೆ ಮಲಗಿದೆ ಆ ಹೊತ್ನ್ಯಾಗ ಇನ್ನೂ ಸ್ವಲ್ಪ ಪ್ರಜ್ಞೆ ಇರ್ತದ. ನೋಡು ಮೃತ್ಯುವೆ, ಒಂದು ತುತ್ತು ಅನ್ನ ನಾನು ಬಾಯಾಗ ಹಾಕೋತೀನಿ, ಆಮೇಲೆ ನನ್ನನ್ನು ನೀ ಒಯ್ಯಿ ಅಂದ್ರೆ ಅಷ್ಟು ಅವಕಾಶ ನಿನಗೆ ಅವ ಕೊಡುವುದಿಲ್ಲ. ಆ ತಾತ ಅಲ್ಲೇ ಇರ್ತದ, ಇವನ ಕೈನೂ ಅಲ್ಲೇ ಇರ್ತದ. ತುತ್ತು ಹಾಕೊಂಡೇನು ಅಂದ್ರೆ ಅವನಿಗಿಲ್ಲ ಹಾಕೊಳ್ಳೋದ್ರೊಳಗೇನೆ ಏನು ಅಂದ್ರೆ ಮಾತಾಡುವುದೇನೋ ಲೌಕಿಕವಾಗಿ ಅದು ಒಂದು ಬಗೆಯ ಸ್ಥೂಲ, ಆದ್ರೆ ಅದರ ತಾತ್ಪರ್ಯ ಅಂತೇನಿರ್ತದಲ್ಲ ಅದು ಸೂಕ್ಷ್ಮವಾಗಿರ್ತದೆ. ಅದನ್ನು ನಾವು ಲಕ್ಷಿಸ್ತೀವಿ. ಇದೇ ಈಗಿನ ಹೇಳಿದ ಮಾತೆ ಮನಸ್ಸಿನಿಂದನ ಇದು ನನ್ನದು ಅಂತೇನು ಒಂದು ಗ್ರಹಣ ಮಾಡಿಕೊಂಡಿರ್ತೀವಲ್ಲ, ಅದನ್ನ ನಾವು ಮನಸ್ಸು ಪಟ್ಟು ಬಿಡೋದು, ಇದು ಬಿಡೋದು. ಆದರೆ ಸೂಕ್ಷ್ಮ ರೀತಿಯಾದ ನಿಜವಾದ ಬಿಡುಗಡೆ ಅಂದ್ರೆ ಮನಸ್ಸಿನಿಂದ ಬಿಡುವುದೇ ಖರೆ ತ್ಯಾಗವೇ ಹೊರತು ಮನಸ್ಸು ಇಲ್ಲದೆಯೂ ನಾವು ಏನಾದರೂ ಒಂದು ಪಡಬಹುದಲ್ಲ. ಮನಸ್ಸು ಇಲ್ಲದ ಕಳ್ಳ ಬಂದು ಸೂರಿ ತೋರಿಸಿ ಟ್ರೇಗರಿ ಕಿಲಿ ಕೈ ಕೊಡು ಅಂದಾಗ ನೀ ಕೊಟ್ಟ ತೀರ್ತೀರಿ, ಯಾಕಂದ್ರೆ ಇವ ನಾನು ಕೊಡ್ತಾನೆ ಮುಗ್ಬತ್ತು ಹೋಗುವಂದಾಗ ದುಡ್ಡು ನಾನಾರ ಉಳಿತೇನೆಲ್ಲ ಅಂತ ನೀ ಕಿಲಿ ಕೈಲೇ ಕೊಡ್ತೀಯ ಅವಾಗ ಖರೆ, ಆದ್ರೆ ಮನಸ್ಸಿನಿಂದ ಕೊಡ್ತೀಯ. ಬಹಳ ಅವಧಿ ಇಲ್ಲ. ಅದನ್ನು ಕರೆಸಿಕೊಂಡು ಇಬ್ಬರು ಗೃಹಸ್ಥರು ಸಮಕ್ಷಮ ನಾ ಕೊಡ್ತೀನಿ ಅಂತ ಅನ್ನೋದನ್ನ ಗಟ್ಟಿ ಮಾಡಿಸಿ ಆದಾಯ ಮಾಡ್ತಂದ್ರೆ ಮಕ್ಕಳನ್ನ ವಂಚಿಸಿದಂಗೆ ಆಗೋದಿಲ್ಲ. ಅಷ್ಟ ಅವಕಾಶ ಕೊಡು ಅಂತಂದ್ರ ನೋ, ಇಲ್ಲ ಇಲ್ಲ ಕೊಡೋದಿಲ್ಲ ಹೇಳು ಅಂತಾನ ಮೃತ್ಯು. ಆಗಿ ಇವನ ಶಾಣೆತನ ಏನು ನಡೆದಿತ್ತು, ಇವನ್ನೇನ್ ನಡೆದಿತ್ತು, ಈ ಮೊದಲಿನ ಹಾರಾಟ ಎಲ್ಲ ಕುಗ್ಗಿ ಹೋಗಿಬಿಡ್ತದ. ಎಟ್ಟಿಗೆಯೊಳೆ ಚಿನ್ನದೊಡವೆ ತೊಟ್ಟೆನಲು ಯಮನು ಬಿಡನು. ಚಲೋ ಹೊಸ ಫ್ಯಾಷನ್ ನಿಂದು ಚಿನ್ನದ ಸರ ನಂದಡುವ ವಜ್ರಗಳನ್ನು ಕೂಡಿಸಿದ್ದು ಅದನ್ನು ತಂದೇನೆ, ಅದನ್ನು ಒಮ್ಮೆ ಹಾಕೊಂಡು ನೋಡ್ತೀವಿ. ಆಮೇಲೆ ಗಟ್ಟಿಯಾಗ್ಯದ ಇಲ್ಲೇ ಅದ ತೆಗೆದು ಹಾಕೊಂಡು ಕಾರ ಒಂದ್ ಸ್ವಲ್ಪ ಏನೋ ಸಂತೋಷ ಪಡ್ತೀನಿ, ಆಗುದಿಲ್ಲ ಅಂತ ಎಂದೆಂದು ಅಷ್ಟು ಅವಕಾಶ ಕೊಡುವುದೇ ಇಲ್ಲ ಅಂತ ನಾವು. ಅದಕ್ಕೇನ್ ಮಾಡ್ತೀರಿ, ಅದಕ್ಕೆ ಅವ ನಿಷ್ಕರುಣಿ ಇದ್ದಾನಂತ ಹೇಳು. ಅಕ್ಕನನ್ನು ಕರೆಯಲಿಲ್ಲ. ನಮಗೆ ಒಬ್ಬಾಕೆ ಅಕ್ಕ ಇದ್ದಾಳೆ, ನನ್ನ ಮೇಲೆ ಬಹಳ ಪ್ರೇಮ ಆಕೆದು. ಆಕೆನ ವಿಮಾನದಿಂದ ನಾ ಕರೆಸ್ಕೊಂತೀನಿ, ಫೋನ್ ಮಾಡ್ಕೆ ವಿಮಾನದಿಂದ ಕರೆಸ್ಕೊತೀನಿ. ಮತ್ತೆ ಒಂದ ಅರ್ಧ ತಾಸಿನ ಹಾದಿ ದಯಮಾಡಿ ಆಕೆ ಮಾರಿ ನೋಡ್ತೇನೆ. ಇಲ್ಲ ಇಲ್ಲ ಅಂತ ನಾವು ಒಂದು ಮಾತು ಅವ ಕೇಳುವುದಿಲ್ಲ. ಯಮ ಮಕ್ಕಳನ್ನು ಪಡೆಯಲಿಲ್ಲ. ನಾನು ಮಕ್ಕಳೆಲ್ಲ ಮನೆ ಒಳಗೆ ಒಂದರ ಹುಟ್ಟು ತನಕ ಹದಿ ಕಲ್ತಿಯ ಅಲ್ಲ, ಊಟಕ್ಕೆ ನಿನಗೆ ಯಾವ ಪರವಾನಗಿ ಕೊಡುದಿಲ್ಲ. ನೀನು ಒಂದು ಮಗ ಹುಟ್ಟು ತನಕ ನಿನಗೆ ಕೊಡ್ತಾರೆ ಅಂತೀನಿ, ಯಾಕೆ ನಂಬಿದೆ ಅದನ್ನು? ಕಡಿಮೆ ತೊಂದ್ರೇನು, ದುಃಖಗೊಂಡು ಮತ್ತೆ ಎಲ್ಲರ ಶಾಣ ದುಃಖಗೊಂಡು ಕಣ್ಣ ನೀರ ಮುಕ್ಕಿಸಿದರೆ ಯಮನು ಬಿಡನು. ಅವನು ಮುಂದೆ ಕೂಡಲು ಹೊಯ್ಯಂತದ್ದು ನನ್ನ ಒಂದು ಮಾತು ನೋಡ್ತೀವಲ್ಲೋಯಪ್ಪ, ಹ್ಯಾಂಗರ್ ಮಾಡ್ಲಿ ಅಂತ ನೀ ಹತ್ರನೂ ನೆನೆ ಬಿಡುವುದಿಲ್ಲ. ಹೋಗಿ ಮತ್ತೆ ಆ ಹೊತ್ತಿನೊಳಗೆ ಏನ್ ಮಾಡ್ಲಿಕ್ಕೆ ಆಗ್ತದ? ನೆಟ್ಟು ಇದ್ದಾಗ ಮಾಡಿಕೊಡ್ರಿ. ಈ ಏನು ಕಡಿಮೆ ಆಗಿಲ್ಲ, ಎಲ್ಲ ಅನುಕೂಲವೇ ಜಗತ್ತಿನೊಳಗೆ. ನಮ್ಮ ಇಚ್ಛೆ ಅದನ್ನ ಇಲ್ಲ, ಇದೇ ಪ್ರಶ್ನೆ.
ಇಚ್ಛಾ ಇದ್ದವರು ಮಾಡಿಕೊಡ್ತಾರೆ, ನಡೆದೋದು. ಇಲ್ಲ ಇದ್ದವರು ಏನೇನೋ ಕುಂಟ ನೆವ ಹೇಳ್ಕೋತ ನಮಗೂ ಎಲ್ಲ ಬೇಕೇ ಬೇಕು, ಮಾಡಿ ಚಲೋದು, ಶಾಸ್ತ್ರ ಚಲೋದು, ದೇವ್ರು ಚಲೋದು, ಅದು ಅತಿ ನೀನ್ ಮಾಡ್ಬೇಕು, ನಮ್ಗೆ ಸೌದೆ ಸಿಗುದಿಲ್ಲ ಅಂತ. ಯಾಕಕ್ಕೂ ನಮ್ಗೆ ನೋಡ್ರಿ ಏನು ಒಂದು ಕ್ಷಣ ಪುರುಸೋತಿಗಿಲ್ಲ. ಕೆಲವರನ್ಕ ಒಂದು ಸ್ವಲ್ಪ ಏನು ಅತಿಶಯ ಮಾಡಿ ಹೇಳುವ ಕೆಲವರಾದರೂ ಇದ್ದಾರೆ. ಅಷ್ಟು ಅವರಿಗೆ ಕೆಲಸದ ಇದು ಒತ್ತಡ, ಬಹಳ ಒತ್ತಡ ಕೆಲಸದ. ನಿಮಗೆ ಹೇಳ್ತಾನೆ ಅವ ಅಂತ ಏನು ನನಗೆ ಪುರುಸೋತ್ತಿಗೆ ಇಲ್ಲ ಅಂದ್ರೆ ಅದಕ್ಕಿಲ್ಲ ಅಂದ್ರೆ ಸತ್ತೇನಂದ್ರೆ ಪುರುಸೋತ್ತಿಗೆ ಇಲ್ಲ ಅಂತ ಏನ್ ಮಾಡ್ತಾರೆ ಅವ್ರು. ಇಷ್ಟು ಕೆಲಸದೊಳಗೆ ತೊಡಗಿರ್ತಾನ. ಮತ್ತೆ ಅವ್ರಿಗೇನು ಇದಾಗ್ಲಿಂದ ಅವಾಗ ಈ ವ್ಯಂಗಮನೂ ಇಲ್ಲ, ಪಿಪೀಲಿಕಾನು ಇಲ್ಲ, ಅವ್ರಿಗೆ ಮಾರ್ಗ ಇಲ್ಲ ಅಂದ್ರೆ ಇಲ್ಲ ಅಂತವ್ರು ಇದ್ದಾರೆ ಲೋಕದಾಗ. ಆದ್ರೆ ಇವರ ಅದಕ್ಕೆ ಹೇಳ್ತಾರೆ. ಇನ್ನೊಂದು ವಿಷಯ ನಿನಗೆ ಹೇಳ್ತೀನಿ ಕೇಳು ಪರೀಕ್ಷಿತ. ಏನು? ನಿಶ್ರೇಯಸಾಯ. ನಿಶ್ರೇಯಸ ಅಂದ್ರೆ ಮೋಕ್ಷ ತಿಳಿತೇನೆ. ಅದಕ್ಕಾಗಿಯೇ ಯಥೇತ ಸಂಸಾರದಿಂದ ಬಿಡುಗಡೆಯಾಗುವುದಕ್ಕಾಗಿಯೇ ಪ್ರಯತ್ನ ಮಾಡಬೇಕೇ ಹೊರತು ಬರಿಯ ಜೀವನ ರಕ್ಷೆಗಾಗಿಯೇ ಪ್ರಯತ್ನ ಮಾಡುವುದು ಅಷ್ಟೊಂದು ಮಾನವನಿಗೆ ಉಚಿತವಾದದ್ದು ಅಲ್ಲ. ಹಾಗಾದ್ರೆ ನಾವು ಉಪವಾಸ ಸಾಯ್ಬೇಕಂತೀರೇನು? ಅನ್ನುವರ ಏನಂತೀರಿ ನೀವು? ಮನುಷ್ಯ ಆಗಿ ಹುಟ್ಟಿದ್ದ ನಾವು ತಪ್ಪ? ಮನುಷ್ಯ ಆದ್ಮೇಲೆ ಮತ್ತೆ ನಮ್ಗೆಲ್ಲಾನು ಜೀವನಕ್ಕೆ ಎಲ್ಲಾನು ಬೇಕಾಗ್ತಾವಲ್ಲ. ಅಷ್ಟು ನಿನಗೆ ಅಲ್ಲಿ ತನಕ ನೀವು ಉಣಬೇಡ, ತಿನ್ನಬೇಡ, ಏನೇನು ಮಾಡಬೇಡ, ನಿಶ್ರೇಷ್ಠನಾಗಿ ಬೀಳು ಅಂತ ನಿನಗೆ ಹೇಳಿಲ್ಲ. ವಿಷಯಗಳನ್ನು ಪ್ರೀತಿಸಿ ವಿಷಯಗಳಲ್ಲಿಯೇ ಸುಖವಿದೆಯನ್ನು ತಿಳಿದು ನ್ಯಾಯಾನ್ಯಾಯಗಳನ್ನು ವಿಚಾರ ಮಾಡದೆ ಧರ್ಮಗಳನ್ನು ಕೂಡ ಬಿಟ್ಟು ಎಲ್ಲ ವಿಷಯ ಸಂಗ್ರಹ ಮಾಡ್ಕೋತ ಈ ಉದ್ಯೋಗ ಏನ್ ನಡೆಸಿಯಲ್ಲ ಅಂದ್ರೆ ಅನವಶ್ಯಕ. ಇದು ನಿಮ್ಗೆ ಅವಶ್ಯ ಅಂತ ಎಷ್ಟದೆ ಅಷ್ಟಕ್ಕೆಲ್ಲ ಎಲ್ಲರೂ ಪರವಾಗಿ ಕೊಟ್ಟಾರೆ. ಬದುಕಿದ್ರನ ಪರಮಾರ್ಥ ಆಗಲಿ, ಪ್ರಪಂಚ ಆಗಲಿ. ಮತ್ತೆ ಇವ ಬದುಕಿದಂಗ ಇದ್ರ ಪ್ರಪಂಚನೂ ಅಷ್ಟೇ, ಪರಮಾರ್ಥನೂ ಅಷ್ಟೇ. ಅದೇ ಅದಕ್ಕೆ ಬೇಕು. ನಿನಗೆ ಜೀವಂತ ಇರಲಿಕ್ಕೆ ಎಷ್ಟು ಬೇಕು ಅಷ್ಟನ್ನು ಎಲ್ಲಾ ಶಾಸ್ತ್ರಕಾರ ಪರವಾಗಿ ಕೊಟ್ಟಾರೆ. ಸಂಗ್ರಹ ಬುದ್ಧಿ ಅಂತ ಏನದಲ್ಲ, ಎಳಿ ಶಿಕ್ರ ಹಚಡ ನೀವ ಅಂದ್ರೆ ಸಾಮಾನ್ಯ ಅಲ್ಲಿವ ಕೌಟುಂಬಿಕ ಬೇಕು. ಎಷ್ಟು ಬೇಕು ಅಳತೀನಿಲ್ಲ ನಡೆಯಾಡ. ಬತ್ತು ಬೇಕು, ಇನ್ನೂ ಬೇಕು, ಅದು ಬೇಕು, ಇದು ಬೇಕು. ಯಾಕಂದ್ರೆ ಪ್ರಪಂಚ ಧರ್ಮದರಿಯದು ಬೇಕೇ ಬೇಕು. ನಾವೇನು ಸನ್ಯಾಸಿಗಳ ಮಾಡ್ಲಿಕ್ಕೆ ಅಂತ ಏನೋ ಒಂದು ನ್ಯಾಯ ಆಗಿರ್ತಾನೆ. ನೋಡಪ್ಪ ನಿನಗೆ ಹೇಳ್ತೀನಿ, ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ವಿಷಯಗಳಿಗೆ ಮಾತ್ರ ನೀನು ಗಂಟು ಬಿದ್ದರೆ ನಿನಗೆ ಸಿಟ್ಟು ಬಂದರೂ ಚಿಂತಿಲ್ಲ. ನೀನು ಪಶು ಸಮಾನನೇ ಆಗ್ತಿದ್ದಿ ಬರೇ ವಿಷಯಕ್ಕೆ ಗಂಟು ಬಿದ್ದರೆ. ಯಾಕಂದ್ರೆ ಅವತ್ತು ವಿಷಯಗಳ ಹೊರತು ಎರಡನೇದೇನು ಇಲ್ಲ. ನೋಡ್ರಿ, ಯಾವ ಪ್ರಾಣಿನೂ ನೀವು ಸುಮ್ಮನೆ ಸಹಜ ನೋಡ್ಕೋತೀವ್ರಿ, ಅದು ಆಹಾರವನ್ನ ಮಾತ್ರ ಹುಡುಕೋತಾ ಇರ್ತದೆ. ಮತ್ತೊಂದು ಎರಡನೇದೇನೇನೇನೇನು ಇಲ್ಲೇ ಇರ್ತದೆ. ಅಲ್ಲಿ ಬಾಯಿ ಆಗ್ತದೆ, ಇಲ್ಲಿ ಬಾಯಿ ಆಗ್ತದೆ, ಅದಕ್ಕೆ ಬೇಕಾದದ್ದು ಆಹಾರ. ಹಾಗೆ ನಾವು ಸದಾ ವಿಷಯ ಚಿಂತನದಲ್ಲಿಯೇ ಮಗ್ನರಾಗಿ ಹೋದ್ರೆ ಮತ್ತೆ ಪಶುಗಳಿಗೆ ನಮಗೆ ಏನು ಹೆಚ್ಚು ಕಡಿಮೆ? ವಿಷಯ ಬುದ್ಧಿಯನ್ನುಳಿದವನೇ ಪಶುಪತಿಯವರಲ್ಲಿ ಮೆರೆವ. ನಿನ್ನ ವಿಷಯ ಸ್ವೀಕಾರ ಮಾಡಬೇಡ ಅಂತ ಯಾರು ಹೇಳಿಲ್ಲ. ಪ್ರಾಣಧಾರಣೆಗೆ ಎಷ್ಟು ಬೇಕು ಅಷ್ಟು ಎಲ್ಲರಿಗೂ ಬೇಕೇ ಬೇಕು. ನಾವು ಬದುಕಿದ್ರನ ಮಾಡೇವು ಯಾವಾಗಲೂ ಕೆಲಸನೂ. ಅದಕ್ಕೆ ಅವಕಾಶ ಎಲ್ಲ ಕೊಡ್ತಾರೆ. ಈ ಸಂಗ್ರಹ ಬುದ್ಧಿ ಏನದನಲ್ಲ, ಇದು ನಮಗೆ ಆಶಾ ಹೆಚ್ಚು ಮಾಡ್ತದೆ, ಇದ್ರ ಕಡೆಗೆ ನಾವು ಒಲಿತದೆ. ನಾನು ದೊಡ್ಡ ಶ್ರೀಮಂತನಾಗಬೇಕು, ನಾ ಅಂತ ಧೀಮಂತನಾಗಬೇಕು, ಅದಾಗಬೇಕು, ಇದಾಗಬೇಕು ಅಂತ ತಿಳಿದು ಇದರಲ್ಲಿಯೇ ಆ ಪ್ರಯತ್ನದಲ್ಲಿಯೇ ನಮ್ಮ ಆಯುಷ್ಯದ ಬಹುಭಾಗ ಹೋಗಿಬಿಡ್ತದೆ. ಅದಕ್ಕೆ ಎಷ್ಟು ಬೇಕು ಅವಶ್ಯ ಅಷ್ಟನ್ನು ನೀನು ಉಪಯೋಗಿಸು. ಏನೇನೂ ದೋಷ ಇಲ್ಲ ನಿನಗೆ. ಮತ್ತೇನಿದೆ? ಶಾರೀರಂ ಕೇವಲಂ ಕರ್ಮ ಕುರುವನ್ನಾಪ್ನೋತಿ ಕಿಲ್ಬಿಷಂ. ಇದು ಗೀತಾನೆ.
ಶರೀರ ಪೋಷಣೆಗಾಗಿ, ಬರೀ ಶರೀರ ಪೋಷಣೆಗಾಗಿ ಏನು ಕರ್ಮ ಅಂತ ಮಾಡ್ತಾನೆ, ಅದರಿಂದ ಅವಾಗ ಯಾವ ಥರದ್ದು ಲೀಪಿಲ್ಲ. ಹೆಚ್ಚಿನ ದುರಾಶೆ ಅವಗೇರೆ ಮಾಡ್ಕೋತ ಏನು ಹೋಗ್ತಾನೆ, ಅಲ್ಲೇ ದೋಷ. ಆದ್ದರಿಂದ ನಿಶ್ರೇಯಸಾಯ ಯಥೇತ ಮೋಕ್ಷಕ್ಕಾಗಿ. ಆದರೆ ಇಲ್ಲಿ ಉಳಿದ ವಿಷಯ ಭೋಗ ಅಂತನೂ ಎಲ್ಲ ಪ್ರಾಣಿಗಳಲ್ಲಿಯೂ ಸರ್ವತಸ್ಯಾತ್, ಎಲ್ಲರಲ್ಲಿ ಅದ, ಎಲ್ಲ ಪ್ರಾಣಿಗಳಲ್ಲಿ ಇದೆ. ಪಶುಗಳಲ್ಲಿ, ಪಕ್ಷಿಗಳಲ್ಲಿ ಆಹಾರಾದಿಗಳು ಸಂತತಿ ಉತ್ಪಾದನೆ ಮಾಡುವುದು, ಅವುಗಳನ್ನು ಜೋಪಾನ ಮಾಡುವುದು, ಇಂಥವೆಲ್ಲ ಕೆಲಸ ಪಶು ಪಕ್ಷಿಗಳಲ್ಲಿ ಕೂಡ ಅದ. ನೀ ಮಾಡುವುದೇನು ದೊಡ್ಡ ಕೆಲಸ ಅಲ್ಲದು. ಆದರೆ ನಿಶ್ರೇಯಸವನ್ನು ಪಡೆಯುವ ಯೋಗ್ಯತೆ, ಅಧಿಕಾರ ನಿನಗೇ ಅದ ಮಾನವನಿಗೆ. ಅದಕ್ಕೆ ವಿಷಯ ಬುದ್ಧಿಯನ್ನು ಉಳಿದವನೇ ಪಶುಪತಿಯ ಓಲು ನೆರವ. ವಿಷಯ ಬುದ್ಧಿ ಇದ್ದಾವ ಪಶು. ವಿಷಯ ಬುದ್ಧಿಯನ್ನು ಯಾವತ್ತ ಬಿಡುತ್ತಾನೆ, ಎಷ್ಟು ಪೂರ್ತಿ ಅಷ್ಟು ಪೂರ್ತಿ ಅನಿವಾರ್ಯವಾಗಿ. ಅದು ಹೆಂಗ್ ದೃಷ್ಟಾಂತ? ನಾನು ಔಷಧಿಯನ್ನು ತೆಗೆದುಕೊಂಡಂತೆ ಬಹಳ ಪ್ರೀತಿ ಇರ್ತದೆ, ಔಷಧ ಕುಡಿಯೋಕೆ ಅದಕ್ಕೆ ಅವನಿಗೆ ಯಾವಾಗಲೂ ಔಷಧ ಕುಡ್ಕೋತಾ ಇರ್ಬೇಕು ನೋಡು ಅಂತಂತಾನೇನು ನಿರ್ವಾಯಿ ನೋಡಪ್ಪ, ಧ್ಯಾನ ಇದೆ. ಆ ಧ್ಯಾನ ಹೋಗುದ್ರ ಸಲುವಾಗಿ ಔಷಧ ಅದರ ಉಪಯೋಗ ಹಂಗೋ ಹಂಗೆ ನಮ್ದು ಈ ಭವರೋಗ ಇದರ ನಿವೃತ್ತಿಯಾಗಿ ಈಗ ಇದು ನಾವೇನು ಊಟ ಮಾಡ್ತೀವಿ, ಕ್ಷುದ್ವ್ಯಾಧಿಶ್ಚ ಚಿಕಿತ್ಸತಾಂ ಶಂಕರಾಚಾರ್ಯ ಇದು ಮಾತಿದು. ಹಸಿವೆ ಎಂಬುದೊಂದು ಬ್ಯಾನಿ. ಈ ಹಸಿವೆ ಎಂಬುದು ಬ್ಯಾನಿಗೆ ವ್ಯಾಧಿಶ್ಚ ಅದನ್ನು ಚಿಕಿತ್ಸಾ ಮಾಡು ಅಂದ್ರೆ ಅದಕ್ಕೆ ಆಹಾರ ಹಾಕುವಂತ ಬಾಕಿ ಇದರಿಂದ ಅದೇ ಆಗುತ್ತೆ. ಹಸಿವೆಂಬ ರೋಗಕ್ಕೆ ಆಹಾರವೇ ಔಷಧಿ. ಇದೊಂದು ಔಷಧಿ ಅಂತ ನಾವು ತಗೋಬೇಕೆ ಹೊರತು ಪಂಚಪಕ್ವಾನ್ನಗಳನ್ನು ಮಾಡಿಸಿಕೊಂಡು ಷಡ್ರಸ ಭೋಜನ ಮಾಡಿಕೊಂಡು ಅದರಲ್ಲಿ ಹೀಗಾಗಿನ ಸಂಸಾರ ಬೆಳೆದ, ವಿಷಯಾಸಕ್ತಿ ಬೆಳೆದ, ಏನ್ ಮಾಡಬೇಕು ಅದ್ಯಾವ ತಿಳ್ಕೊಂಡು ಎಷ್ಟು ಅಷ್ಟ. ಬಹಳ ಅತೀ ಮಾಡಲಿಕ್ಕೆ ಹೋಗಬಾರ್ದು. ಅತಿ ಉಪವಾಸಾದಿಗಳನ್ನು ಮಾಡಿಕೊಂಡು ದೇಹವನ್ನು ಸ್ವರ್ಗಿಸೂ ಮಾಡಿ. ಆ ಮಾತು ಹೇಳ್ತಾನೆ ಭಗವಂತ ಹೇಳ್ತಾನೆ, ಯುಕ್ತಾಹಾರ ವಿಹಾರ ಇರ್ಲಿ ನಿನಗೆ ಅಂತ ಹೇಳ್ತಾನೆ. ನಾತ್ಯಶ್ನತಸ್ತು ಯೋಗೋಸ್ತಿ. ಅತಿ ಅಶ್ನ ಅಂದ್ರೆ ಹೊಟ್ಟಿ ತುಂಬಿದ್ದೀರಿಯೂ ಅಯ್ಯಪ್ಪ ಎಷ್ಟು ಮಾಡಿದ್ನಪ್ಪ ಹೇಳಲಿಕ್ಕೆ ಬರುವಲ್ಲೆಲ್ಲ ಅಂತವ್ಗೆ ಈ ಸಾಧನ ಯಾವ ಸಾಧನನೂ ಅವನು ಆಸನ ಹಾಕೊಂಡು ಕೂಡ್ಲಿಕ್ಕೆ ಅವನು ಬರುವುದೇ ಎಂದೆಂದು ಕಾಲ ಬರ್ತದಿಲ್ಲ. ಅದರಂತೆ ಅನಶ್ಯನತಃ ಏನೇನೋ ಉಣಬಾರದ ನಾನು ಬಾಯಾಗ ಬರೆಯ ದೇವರ ತೀರ್ಥ ಅಷ್ಟನೇ ತಗೋತಕ್ಕದ್ದು. ಹೀಗೆ ಇದ್ದವನು ಸಾಧನ ಆಗುವುದಿಲ್ಲ. ಹಸಿವಿ ಕಡೆ ಹೋಗ್ತದೆ ಮನಸ್ಸು, ಹೊಟ್ಟಿ ಕಡೆ ಹೋಗ್ತದೆ ಮನಸ್ಸು, ಉಮ್ಮು ಅಂಗರ ಇಲ್ಲ, ಯಾಕೆ ಉಣಬಾರ್ದು. ಹೀಗಾಗಿ ಸಾಧನಕ್ಕೆ ಅದಕ್ಕೆ ಕುಸ್ತಿ ಬೀಳ್ತದೆ. ಬಹಳ ಹೊತ್ತು ನಾನು ಎಚ್ಚರದಿಂದಲೇ ಇರಬೇಕು, ದಿನಾನು 20 ಆಚಾರ್ಯನ ಕೆಲಸ ಮಾಡಬೇಕು ಅಂತಂದ್ರೆ ಇದು ಅತಿನೇ ಆಗ್ತದೆ. ಅಂತ ಯೋಗ ಸಾಧಿಸೋದಿಲ್ಲ, ಬಹಳ ಮಾಡಂಗೂ ಸಾಧಿಸೋದಿಲ್ಲ, ಬಹಳ ನಿದ್ದೆ ಮಾಡಂಗೂ ಸಾಧಿಸೋದಿಲ್ಲ. ಯಾರಿಗೆ ಹೆಂಗಾರೆ ಇದು ಸಾಧಿಸೋದು? ಯುಕ್ತಾಹಾರ ವಿಹಾರಕ್ಕೆ ಒಂದು ಮಿತಿನ ಊಟ ಮಾಡೋದು ಒಂದು ಮಿತಿ. ಇನ್ನು ಉಪವಾಸಾದಿಗಳು ಅಂತಂತ ಹೇಳ್ತಾಗ ಹೊಟ್ಟಿ ಸಣ್ಣ ತಾಗಿರ್ಬಾರ್ದು, ಅಲ್ಪ ಹೊಪ್ಪ ಆಹಾರಗಳನ್ನು ಮಾಡಲಿಕ್ಕೆ ಅಡ್ಡಿ ಇಲ್ಲ, ಹಂಗೆ ಉಪವಾಸ ಬೇಡಬಾರ್ದು. ಲಕ್ಷ್ಯ ಅದರ ಕಡೆ ಹೋಗ್ತದೆ, ಅಷ್ಟರ ಸಲುವಾಗಿ ಬಾಕಿ ಇದೇನಿಲ್ಲ. ಪರಮಾತ್ಮನ ಕಡೆಗೆ ಹೋಗುದು ಬಿಟ್ಟು ಹ್ಯಾಂಗ ಬ್ಯಾನಿ ಬಿದ್ದವನಿಗೆ ಬ್ಯಾನಿ ಕಡೆನೇ ಲಕ್ಷ್ಯ ಹೋಗ್ತದಲ್ಲ, ಅಯ್ಯೋ ಅಂತನಲ್ಲ. ಹಾಗೆ ಹಸದವನಿಗೆ ನೀ ಜಪ ಮಾಡಿ, ನೀ ಹಂಗೆ ಕೂಡು, ಅದನ್ನೆಲ್ಲ ಬಿಟ್ಬಿಡು, ಅವನ ಕಡೆ ಲಕ್ಷ್ಯ ಇಡು. ಇವಾಗ ಹೊಟ್ಟು ಕೇಳ್ತದೆ, ನನಗೇನಾರ ಹಾಕಿ ನೀವೇನಾರ ಮೊದಲ ನನಗೆ ಹಾಕಿ ಅಂದ್ರೆ ನಾನು ನಿನಗೆ ಕಾಡೋದಿಲ್ಲ.
ನನಗೆ ಹಾಕು ನೀವು ಬರ್ಬೇಕು ಕೊಡ್ತೀನಿ, ನೀವು ಯಾರು ಬರಂತಾರೆ ಮತ್ತೊಂದು ಮಾಡಿ ಮಗುನೊಂದು ಮಾಡಿ ಏನಾರು ಮಾಡುವಂಥದ್ದು. ಹೀಗೆ ಎಲ್ಲ ಮಿತಿಯಿಂದನೂ ನಾವು ಇದ್ರೆ ಎಲ್ಲನೂ ಸರಿಯಾಗಿ ಸಾಧಿಸ್ಬೋದು. ಗರ್ವಂದ್ರೊಳಗೆ ಮಿತಿನೂ ಇರಬೇಕು. ನಮ್ಮ ಸಂಗ್ರಹ ಬುದ್ಧಿ ಒಳಗೂ ಒಂದು ಮಿತಿ ಇರಬೇಕೆ ಹೊರತು ಅದಕ್ಕೆ ಮಿತಿ ಅನ್ನೋದು ಇಲ್ಲ. ಅದರಿಂದನೇ ಅನೇಕ ಥರದ ಸಂಕಟಗಳನ್ನು, ವಿರೋಧಗಳನ್ನು, ಕಷ್ಟಗಳನ್ನು ನಾವಾಗೆ ತಂದುಕೊತೀವಿ. ಅವು ಬಂದು ನಾವು ಅಂತೀವಿ, ನಾವಾಗೆ ಬಾ ಅಂತ ಹೇಳಿ ಹಂಗನ ಆಗಿರ್ತದೆ, ಬರ್ತಾವು. ಅದಕ್ಕೆ ಯಾರು ಅದಕ್ಕೆ ಖಲಿ ಸರ್ವತ ಸ್ಯಾತ್. ಯಾವಾಗ ಎಲ್ಲ ಯೋನಿಗಳಲ್ಲಿ ಎಲ್ಲ ಜನ್ಮಗಳಲ್ಲಿಯೂ ಈ ಆಹಾರ ವಿಹಾರಾದಿಗಳು ಸಾಮಾನ್ಯವಾಗಿ ವಿಷಯ ಭೋಗ ಎಂಬುವ ಒಂದು ಮಾತಿನಂತ ಹೇಳಬೇಕಾದ್ರೆ ಎಲ್ಲರಿಗೂ ಅದು ಸಮಾನದ. ಮನುಷ್ಯದ ಮಾತ್ರ ಒಂದು ವಿಶೇಷದ ವಿಚಾರ ಮಾಡುವ ಶಕ್ತಿ ಅದ, ಹಿತಾಹಿತಗಳನ್ನು ತಿಳಿಯುವ ಯೋಗ್ಯತೆ ಅದ. ಅದಕ್ಕೆ ಶಾಸ್ತ್ರಗಳು ಮನುಷ್ಯರಿಗಾಗಿಯೇ ಅವನ ಹೊರತು ಪಶುಪಕ್ಷಿಗಳಿಗೆ ಇಲ್ಲ. ಮುಂದಿನ ದಿವಸ ಒಂದು ವಿಷಯ ಕೇಳಿರಿ. ಏನಂದ್ರೆ ತಿಳಿದವನ ತಿಳುವಳಿಕೆ ಹೇಗೆ ಇರ್ತದೆ ಈ ವ್ಯವಹಾರದ ವಿಷಯಗಳಲ್ಲಿ, ತಿಳಿಯದಿದ್ದ ಒಂದು ಹೇಗಿರ್ತದೆ ಅಂತ ಅನ್ನೋದು ಅದನ್ನು ಮುಂದಿನ ದಿವಸ ಅದೇ ಒಂದು ವಿಷಯನ ಮುಖ್ಯವಾಗಿ ಇಟ್ಟುಕೊಂಡು ಎಚ್ಚರ, ಕನಸು ಇವುಗಳ ಅನುಭವದಿಂದ ಅವುಗಳ ದೇಹ ತೋರುವ ದೇಹ ಇದ್ದೂ ನನಗೆ ದೇಹನೇ ಇಲ್ಲ ಅಂತಾನೆ ತಿಳಿತಾನ ಜ್ಞಾನಿ. ಈಗ ಇಲ್ಲದೆ ಇದ್ದದ್ದು ನನಗೆ ದೇಹ ಅದ ಅಂತ ತಿಳ್ಕೊತಾನೆ ಇವ. ಹಿಂಗ ಒಂದು ಸ್ವಲ್ಪ ಅಲಂಕಾರ ಮಾಡಿ ಹೇಳೋದೆ. ಅದು ತಿಳುವಳಿಕೆ ನಿಂತಾದ್ರೆ ಬಹಳ ಚಲೋ. ಅದ ದೇಹ ಬುದ್ಧಿ ಬಿಡುವ ಉಪಾಯ ಅದು. ಈ ನಮ್ಮ ಇವರಿಗೆ ಸಮೀಪದೊಳಗನ ಅದರ ದೇಹ ಹಂಗಾರೆ ಇಲ್ಲ ನಾನು ಇದ್ದೀನಿ ಅಂತ ನಮಗೆ ಭಾಷ ಆಗ್ಯದ ಹೊರತಾಗಿ ಅದೇನಲ್ಲ. ಉಳಿದ ದೇಹಗಳು ಎಷ್ಟೇ ಇದ್ರೂ ಅವು ನಾ ಹೆಂಗ ಅಲ್ಲೋ ಹಂಗ ಎಲ್ಲ ದೇಹಗಳಂತೆ ಇದು ಒಂದು ದೇಹಪ್ಪ. ಉಳಿದ ದೇಹನು ನಾನಂತ ಯಾರು ತಿಳಿತಾರೇನು, ಎಂಥ ಮಿತ್ರರ ತಿಳಿತಾರೇನು, ಬೇರೆ ಬೇರೆ ಅಂತ ಅವ್ರು ಬೇರೆ ಇವ್ರು ಬೇರೆ ಎಲ್ಲರೂ ಬೇರೆ ಅಂತ. ಆದ್ರೆ ಇದು ಮಾತ್ರ ನಾನು ಅಂತ ಉಳಿದ ದೇಹ ನಾನು ಇದೇ ನಾನು ಅಂತ. ಅದಕ್ಕೆ ಆ ಉಳಿದ ದೇಹಗಳು ಹೇಗೆ ನೀನು ಅಲ್ಲವೋ ಹಾಗೆ ಈ ದೇಹವು ಕೂಡ ನೀನಲ್ಲ. ಈ ದೇಹದ ಆಗು ಹೋಗುಗಳಿಗೆ, ಚಟುವಟಿಕೆಗಳಿಗೆ ಎಲ್ಲಾನು ನೀನು ತಿಳಿಯುವ ತಿಳುವಳಿಕೆಯಾಗಿ ಇದೆಯೇ, ಅದಕ್ಕೆ ಸಾಕ್ಷಿ ಅಂತ ವೇದಾಂತ ಒಂದು ಶಬ್ದ. ನೀವು ಬರೀ ಸಾಕ್ಷಿ ಇದ್ದೀರಿ, ನಿಮಗೆ ಇಲ್ಲಿ ವಾಸ್ತವಿಕ ದೇಹಾದಿಗಳು ಇಲ್ಲ. ಈ ರೀತಿಯಿಂದ ತಿಳ್ಕೊಂಡಿರ್ತಾರಂತೆ. ಆಮೇಲೆ ಮುಂದೆ ಏನು ಮಾಡ್ತಾನ, ಈಗ ಒಬ್ಬ ಒಂದು ತೇವರಿಕೆ ಅಂತ ನಾವು ಕಲ್ಪಿಸೋಣ. ಅವನು ನಾವು ಜ್ಞಾನಿ ಅಂತ ಕರಿತೀವಿ. ಶಾಸ್ತ್ರ ಗೌರವದಿಂದ ಅವನಿಗೆ ಜೀವನ ಮುಕ್ತ ಗೌರವ ಶಬ್ದಗಳಿಂದ ಕರೀತದೆ. ಅವ ಇಂದ್ರಿಯಾರ್ಥೇಷು ಗುಣೈರಪಿ ಗುಣೇಶು ಚ ಗೃಹ್ಯಮಾಣೇಷು ಅಹಂ ಕುರ್ಯಾನ್ನ ವಿದ್ವಾನ್ ಯಸ್ತು ಅವಿಕ್ರಿಯಃ. ಇವುಗಳ ಮೊದಲನೇ ಮಾತು. ಒಬ್ಬನು ತನ್ನ ಸ್ವರೂಪವು ಆತ್ಮವೇ ಎಂದು ತಿಳಿದನು ಅಭ್ಯಾಸದಿಂದ, ಶ್ರವಣಾದಿಗಳಿಂದ, ಧ್ಯಾನಾದಿಗಳಿಂದ, ಅನೇಕ ಉಪಾಯಗಳಿಂದ ಒಬ್ಬ ಮಾತ್ರನಿಗೆ ತಿಳಿದ. ಮುಂದೇನ ತಿಳಿದ ಒಂದು ಮುಂದೇನು ಅಂದ್ರೆ ಅಂದರೆ ತಿಳಿದ ಆತ್ಮನ ತಾನು ಅಂತ ತಿಳಿದ ಮೇಲೆ ಮುಗಿದ ಹೊತ್ತಲ್ಲಿ ಮತ್ತೊಮ್ಮೆ ಉಳಿದವರಂತೆ ನಮಗೇನು ಮಾಡಂಗಿಲ್ಲ ಬಿಡಂಗಿಲ್ಲ. ಆತ್ಮನ ನಾನು ಅಂತ ತಿಳಿದು ಬಿಟ್ಟಿರ್ತಾನೆ. ಅಂದಮೇಲೆ ಆ ಮುಂದೇನು ಏನಿಲ್ಲ. ಬಹಳ ಆದ್ರೆ ಒಂದು ಗೊಂಬೆ ಹಂಗೆ ಎಲ್ಲರ ಕೂತಿರ್ಬಹುದವ ಅಷ್ಟೇ ಅಲ್ಲಪ್ಪ. ಈ ಪ್ರಾರಬ್ಧವು ಮುಗಿಯುವವರೆಗೂ ಆ ದೇಹದಲ್ಲಿ ವ್ಯವಹಾರಗಳು ಮೊದಲಿನಂತೆ ಏನ್ ನಡೆಯುತ್ತಾವ, ಇದು ಒಂದು ರಹಸ್ಯದ ಮಾತು ನೀವು ಕೇಳುವುದು. ಇದರಲ್ಲಿಯೂ ಎಷ್ಟೋ ಜನರು ತಪ್ಪು ತಿಳುವಳಿಕೆಗಳಾಗಿದೆ. ಜ್ಞಾನ ನಾವು ಮಾಡಿಕೊಂಬುದು ಅಂದ್ರೆ
ಮತ್ತೇನಾದ್ರೂ ಅಲ್ಲ. ಶಂಕರಾಚಾರ್ಯರು ಹೇಳಿದ ಪ್ರಕಾರನ ಅಜ್ಞಾನ ನಿವೃತ್ತಿಯೇ ಜ್ಞಾನ ಅಂತ ಹೇಳ್ತಾರೆ. ನಾವೇನೇನು ತಪ್ಪು ತಿಳ್ಕೊಂಡಿವಿ ಅದು ಆ ತಪ್ಪನ್ನು ಕಳ್ಕೊಂಡ್ರೆ ಏನು ಉಳಿತದ ಜ್ಞಾನ ಅಂದ್ರೆ ಅದ ಹೊಸದಾಗಿ ನೀವು ನಿರ್ಮಾಣ ಮಾಡಬೇಕಾಗಿಲ್ಲ. ಅದನ್ನ ಈ ತಪ್ಪು ತಿಳುವಳಿಕೆಗಳು ಮುಖ್ಯವದನ್ನು ಅದನ್ನು ತೆಗೆದು ಹಾಕ್ಬೇಕು. ಇಷ್ಟ ತಪ್ಪು ತಿಳುವಳಿಕೆ ಒಂದು ಕಳ್ಕೊಂಡಂದ್ರೆ ಅದೇ ಜ್ಞಾನ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲೇ ಕೆಲವು ತಪ್ಪು ತಿಳುವಳಿಕೆಗಳು ಆಗಿರ್ತಾವೆ. ಜ್ಞಾನಿ ಲಕ್ಷಣಗಳನ್ನು ಯಾರ್ಯಾರು ಏನೇನೋ ಹೇಳ್ತಾರೆ. ಆದರೆ ಅವು ಅಲ್ಲಪ್ಪ, ಅವನಿಗೆ ಲಕ್ಷಣ ಏನೂ ಇಲ್ಲ ನೋಡು. ಖರೆ ಅಂದ್ರೆ ಅವನ ಲಕ್ಷಣ ಇಲ್ಲ ನೋಡು. ಯಾಕೆ? ಅವ ದೇಹಧಾರಿಯಾಗಿದ್ದಾನೆ ಅಂತ ನೀ ಅವನ ಲಕ್ಷಣಗಳನ್ನ ಹೊಂದಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ದೇಹ ನಾನಂತ ಅವ ತಿಳಿದ್ರು ಇಲ್ಲ, ನೀ ತಿಳ್ಕೊಂಡ್ರೆ ನಾನೇನು ಮಾಡೋಣ? ಯಾರು ನೀನು ಅಂದ್ರೆ ಆತ್ಮ ನಾನು ಅಂತ ಹೇಳ್ತಾನವ. ಅದಕ್ಕೆ ದೇಹ ಕಾಣಿಸ್ತೋ ದೇಹ ನೀನು ಅಂದ್ಕೋ ನೀನು ಅಂತಾನವ. ನಾನು ಆತ್ಮನೂ ಇದ್ದೀನಿ, ನೀ ಏನಾರು ಅಂದ್ಕೋ. ಅದಕ್ಕೆ ಜ್ಞಾನೀತು ಆತ್ಮೀಯನೇ ಮತಂ, ಇದು ಭಗವದ್ಗೀತಾ ಹೇಳ್ತೇನೆ. ಜ್ಞಾನಿ ಅಂದ್ರೆ ಮನುಷ್ಯ ಅಲ್ಲ, ಅಂದ್ರೆ ದೇಹವಲ್ಲ, ಇಂದ್ರಿಯ ಅಲ್ಲ, ಪ್ರಾಣ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ, ಆತ್ಮವೇ ಮತ. ಆತ್ಮವೇ ಅಂತ ಕೃಷ್ಣ ದೂರ ಕೊಟ್ಟಾಗ ಜ್ಞಾನಿ ಇದರ ಅರ್ಥ ಮನುಷ್ಯ ಅಂತ ಅಲ್ಲ, ಅವ ಆತ್ಮನೇ. ಯಾಕಂದ್ರೆ ಆತ್ಮನೇ ಜ್ಞಾನ ರೂಪ, ದೇಹವು ಜ್ಞಾನ ರೂಪ ಅಲ್ಲ, ಜಡವಾದದ್ದು. ಶರೀರಕ್ಕೆ ಯಾವ ತಿಳುವಳಿಕೆಯೂ ಇಲ್ಲ. ಇಂದ್ರಿಯಗಳಿಗೂ ಸ್ವತಃ ತಿಳುವಳಿಕೆ ಇಲ್ಲ. ತಿರುಗಿ ಕೇಳಿದ್ರೆ ಹಿಂದೆ ಮ್ಯಾಲ್ಕೋತ ಹೋದ್ರೆ ಮನಸ್ಸಾಗಲಿ ಬುದ್ಧಿಯಾಗಲಿ ಅವು ಸ್ವತಂತ್ರ ಚೇತನೆಗಳು ಅಲ್ಲ. ಆ ಮೂಲ ಪರಮಾತ್ಮನ ಜ್ಞಾನದ ಪ್ರತಿಬಿಂಬವನ್ನು ಗ್ರಹಣ ಮಾಡ್ತಾವವು. ಆದ್ರಿಂದ ಇವು ಚೇತನದಂತೆ ಭಾಸ ಆಗ್ತವೆ. ಇಷ್ಟ ಎರಡನೇ ದೇಹ. ನಿಜವಾಗಿ ಚೇತನ ಪರಮಾತ್ಮ ಒಬ್ಬನೇ. ಉಳಿದವುಗಳಲ್ಲಿ ಅವನ ಪ್ರತಿಬಿಂಬ ಮೂಡ್ತದೆ ಅಷ್ಟೇ ಹೊರತಾಗಿ ಅದು ಆ ಉಪಾಧಿ ಒಳಗೆ ಅದು ಇದಾಗ್ತದೆ. ಅದಕ್ಕೆ ಜ್ಞಾನ ಅಂದ್ರೆ ಬುದ್ಧಿಗೆ ಜ್ಞಾನ ಅನ್ನೋರು ಇದ್ದಾರೆ. ಮತ್ತೊಂದು ಏನು ಇಂದ್ರಿಯಗಳಿಗೇನು ಚೇತನ ಅದಂತ ಅನ್ನೋ ಆ ಚೇತನ ಆತ್ಮನ ಚೇತನನ ಇಲ್ಲಿ ಪ್ರತಿಬಿಂಬ ಆಗಿರ್ತದೆ ಅಷ್ಟೇ. ಏನೇ ಆಗಲಿ ಅಂತೂ ಆ ಆತ್ಮವೇ ಆತ್ಮಕ್ಕೆ ಜ್ಞಾನಿ ಏನ್ಬೇಕು ಹೊರತು ದೇಹಕ್ಕೆ ಅಲ್ಲ ಅಂತ. ಆದ್ದರಿಂದ ಅವನ ಪ್ರಾರಬ್ಧವು ಇರುವವರೆಗೆ ಇರ್ತಾನೆ. ಅಲ್ಲಂದ್ರೆ ದೇಹ ಇರ್ತದೆ, ಅವ ಇರ್ತಾನೆ, ಅವ ಯಾವಾಗಲೂ ಇರ್ತಾನೆ. ಆತ್ಮರೂಪದಿಂದ ಯಾವಾಗಲೂ ಇರ್ತಾನೆ. ದೇಹ ಮಾತ್ರ ಪ್ರಾರಬ್ಧ ಕರ್ಮ ಮುಗಿತು ನಿಶ್ಚೇಷ್ಟ ಆಗಿರ್ತದೆ. ಕೆಲಸಗಳು ಜ್ಞಾನಿಗಳದಾಗಲಿ ಅಜ್ಞಾನಿಗಳದಾಗಲಿ ಸಮಾನ ಹಾಕಿದ್ದೇನೆ. ಅಜ್ಞಾನಿ ಮತ್ತೆ ಹುಟ್ಟುತ್ತಾನೆ ತಮ್ಮ ವಾಸನಾ ವಿಶೇಷದಿಂದ, ಜ್ಞಾನಿ ಮತ್ತೆ ಹುಟ್ಟುವುದಿಲ್ಲ. ಇಷ್ಟ ಒಂದು ವಿಶೇಷ ಏನಪ್ಪ ಅಂದರೆ ಜ್ಞಾನಿಯ ಮರಣಕ್ಕೆ ಅಜ್ಞಾನಿಯ ಮರಣಕ್ಕೆ ಮರಣ ಇಬ್ಬರಿಗೂ ಒಂದ ಸಮಾನ. ಆ ದೇಹನೇ ನಿಶ್ಚೇಷ್ಟ, ಈ ದೇಹನೇ ನಿಶ್ಚೇಷ್ಟ. ಆದರೆ ಈ ತಿಳಿದವ ಮತ್ತೊಂದು ದೇಹವನ್ನು ಧಾರಣ ಮಾಡುವುದಿಲ್ಲ. ಆತ್ಮ ತಾನಂತ ತಿಳಿದಿರ್ತಾನೆ. ಇವ ಒಂದು ದೇಹ ನಾನಂತ ತಿಳಿದಾನೆ, ಇವ ಮರಣ ಆಗಿರ್ತಾನೆ. ಅದಕ್ಕೆ ಒಂದು ದೇಹ ಬಿಟ್ಟು ಇನ್ನೊಂದು ದೇಹ ತಗೋತಾನೆ. ಇವನು ಜನ್ಮದ ಅವನಿಗೆ ಜನ್ಮ ಇಲ್ಲ. ಅದು ಹುರಿದ ಬೀಜ, ಇದು ಬಿತ್ತಲಿಕ್ಕೆ ಯೋಗ್ಯವಾದ ಬೀಜ. ಇದು ಮಳೆಯುತ್ತದೆ, ಅದು ಮಳೆಯೋದು. ಇಷ್ಟಪಡುತ್ತೆ, ಮತ್ತೊಂದೇನಿಲ್ಲ. ಆದ್ದರಿಂದ ವ್ಯವಹಾರ ಎಂಬುವುದು ನಡೀತದೆ. ಪ್ರಾರಬ್ಧವಿರುವವರೆಗೆ ವ್ಯವಹಾರ ಮೊದಲಿನಂತೆ ನಡೀತದೆ. ಏನೇನೂ ಹೆಚ್ಚು ಕಡಿಮೆ ಆಗುವುದಿಲ್ಲ ಹೊರಗೆ ನೋಡುವವರಿಗೆ. ಆದ್ರೆ ಅಜ್ಞಾನ ಸ್ಥಿತಿಯೊಳಗೆ ನಾನೇ ವ್ಯವಹಾರ ಮಾಡುವವನು ಎಂಬ ಗ್ರಹಿಕೆ ಇರ್ತದೆ ಅಜ್ಞಾನ ಸ್ಥಿತಿಯೊಳಗೆ. ಆದ್ರೆ ಇಲ್ಲಿ ಜ್ಞಾನ ನಂತರದಲ್ಲಿಯೂ ಆ ವ್ಯವಹಾರ ನಡೆದಿರ್ತದೆ. ಹಾಗೆ ಇವನ ಗ್ರಹಿಕೆ ಏನಾಗಿರ್ತದೆ ಅಂದ್ರೆ ನಾನು ಮಾಡುವವನು ಅಲ್ಲ. ಯಾಕಂದ್ರೆ ಆತ್ಮನ ಅಜ್ಞಾನ ಅವಸ್ಥೆಯೊಳಗೆ ಜೀವನಾನಂತ ತಿಳಿರ್ತಾನೆ, ನಾವು ಮಾಡೋವಂತ ತಿಳಿತಾನೆ ಪಾಪ. ಆದ್ರೆ ತಿಳಿದು ಆತ್ಮ ತಾನಂತ ಯಾವಾಗ ತಿಳಿತಾನೆ ಆತ್ಮ ನಿಷ್ಕ್ರಿಯ ಇದ್ದಾನೆ. ಆತ್ಮ ಏನೂ ಮಾಡೋದಿಲ್ಲ ಹೇಳ್ತೇನೆ. ಯಾವ ಕ್ರಿಯೆಗಳೂ ಇಲ್ಲ, ಯಾವ ವ್ಯಾಪಾರವೂ ಇಲ್ಲ ಆತ್ಮನಲ್ಲಿ. ನಿಶ್ಚಲ.
ನಿರ್ವಿಕಾರ, ಹೀಗೆಲ್ಲ ಶ್ರುತಿಗಳಲ್ಲಿ ಹೇಳಿ. ಅದಕ್ಕೆ ಹಾಗಾದ್ರೆ ವ್ಯವಹಾರ ಅಂದ್ರೆ ಏನಪ್ಪ? ಏನಂದ್ರೆ ಇಂದ್ರಿಯಗಳು ಅಂದ್ರೆ ಮನಸ್ಸು ಬಂತಿದ್ರಾಗ, ಬುದ್ಧಿನೂ ಬಂತು, ಎಲ್ಲ ಜ್ಞಾನೇಂದ್ರಿಯಗಳು ಬಂತು. ಅವು ತಮ್ಮ ತಮ್ಮ ವಿಷಯಗಳ ಕಡೆಗೆ ಧಾವಿಸ್ತವೆ, ಅವನ್ನು ಹಿಡಿತವೆ, ಹಿಡಿಲಿಕ್ಕೆ ಪ್ರಯತ್ನ ಮಾಡ್ತವೆ, ದೊರಕಿಸ್ಲಿಕ್ಕೆ ಪ್ರಯತ್ನ ಮಾಡ್ತವೆ. ವ್ಯವಹಾರ ಆ ಇಂದ್ರಿಯಗಳು ವ್ಯವಹಾರ, ಆತ್ಮನಿದಲ್ಲ. ಅದಕ್ಕೆ ಇಂದ್ರಿಯಗಳು ತಮ್ಮ ವ್ಯವಹಾರವನ್ನು ಮಾಡ್ತಾ ಇದ್ರು ಗೃಹ್ಯಮಾಣೇಶು ಅಹಂಕುರ್ಯಾನ್ನ ವಿದ್ವಾನ್, ನಾನು ಮಾಡುವವನು ಎಂಬ ಬುದ್ಧಿ ಜ್ಞಾನಿಗೆ ಇರುವುದಿಲ್ಲ. ತೆಗೆದು ಹಾಕಿರ್ತಾನೆ. ಅಜ್ಞಾನಿಗಳಿಗೆ ಇರ್ತದೆ, ಹಂಗೆ ಖರೇವೋ ನಾನೇ ಮಾಡೋನಪ್ಪ, ಮತ್ತೇನ್ ಮಾಡ್ಬೇಕು ನೋಡು, ನಾನೇ ಮಾಡಿದೆ ಅದನ್ನ. ಇದು ಹಂಗೆ ಇವಾಗ ಗಟ್ಟಿಯಾಗಿರ್ತದೆ. ಅವಾಗ ನಾನು ಮಾಡೋನಲ್ಲ, ನಾ ಅಹಂಕಾರತ, ಕರ್ತೃತ್ವ ಬುದ್ಧಿ ಇಲ್ಲ ಅವನಲ್ಲಿ. ಅದನ್ನು ಹೇಳ್ತಾರೆ, ಇಂದ್ರಿಯಾಣಿ ಇಂದ್ರಿಯಾರ್ಥೇಶು ವರ್ತಂತ ಇತಿ ಧಾರಯನ್. ಇದು ಭಗವದ್ಗೀತಾ. ಇಂದ್ರಿಯಗಳು ವಿಷಯಗಳಲ್ಲಿ ತೊಡಗುತ್ತಾರೆ, ನಾ ಅಲ್ಲ, ಆತ್ಮ ಅಲ್ಲ. ಈ ರೀತಿಯಾಗಿ ತಿಳ್ಕೊಂಡಿರ್ತಾನೆ ಜ್ಞಾನಿ. ಆದ್ದರಿಂದ ವ್ಯವಹಾರ, ತೋರಿಕೆಯ ವ್ಯವಹಾರ, ಅಜ್ಞಾನಿಯ ವ್ಯವಹಾರ ಹೆಂಗೆ ನಮಗೆ ಕಾಣುತ್ತದೋ ಹಾಗೆ ಜ್ಞಾನಿಯ ವ್ಯವಹಾರವು ಅವನು ದೇಹ ಬದುಕಿರುವವರೆಗೆ ಅವನ ವ್ಯವಹಾರ ನಡೀತದೆ. ವ್ಯವಹಾರ ಶೂನ್ಯ ಆಗೋದಿಲ್ಲ. ಅವ ಏನೂ ಮಾಡಬಾರದು ಅನ್ನುವುದಿಲ್ಲ. ಅವು ತಾನಾಗಿ ಅಭ್ಯಾಸದಿಂದ ಅದೇ ಕೆಲಸನ ಅವು ಮಾಡ್ತವೆ. ಬಹಳ ಆದರೆ ಆ ಜ್ಞಾನಿ ಅವನು ನೋಡ್ತಿರ್ತಾನೆ. ಇದು ಹೀಗೆ ನಡೆದಾಗ ಮನಸ್ಸು ಹೀಗೆ ಯೋಚಿಸ್ತದೆ, ಅದು ನನಗೇನು ಸಂಬಂಧ ಇಲ್ಲ. ಬುದ್ಧಿ ಹೀಗೆ ವಿಚಾರ ಮಾಡ್ತದೆ, ಅದು ನನಗೆ ಸಂಬಂಧ ಇಲ್ಲ. ಕಣ್ಣು ನೋಡ್ತದೆ, ನನಗೆ ಸಂಬಂಧ ಇಲ್ಲ. ಹೀಗೆ ಆ ಸಂಬಂಧವನ್ನೆಲ್ಲ ನೀವು ದೂರ ಮಾಡಿರ್ತಾನೆ. ನಾವೇನು ಮಾಡ್ತೀವಿ ಅಂದ್ರೆ, ಅವ ಮಾಡ್ತಿದ್ರು ಅವನ್ನು ನಾನೇ ಮಾಡ್ತೀನಿ ಅಂತನ್ನುವುದೊಂದು ಗ್ರಹಿಸಿದೆ. ಅಹಂಕಾರವನು ನಾನೇ ಮಾಡೋವ ಇಲ್ಲ ಹೇಳ್ತಾರಲ್ಲ, ಕರ್ತಾಹ ಮಿತಿ ಮನ್ಯತೆ, ಅಹಂಕಾರ ವಿಮೂಢಾತ್ಮ ಕರ್ತಾಹ ಮಿತಿ ಮನ್ಯತೆ. ಇದು ಭಗವದ್ಗೀತಾ ಒಳಗಿನ ಶ್ಲೋಕನ. ಇದು ನಾನು ಕರ್ತ ಅಂತ ತಿಳಿತಾನ, ಅಹಂಕಾರದಿಂದ ಮೂಢಮಿತಿಯಾದವ ಹೇಳ್ತೇನೆ. ಅದಕ್ಕೆ ವ್ಯವಹಾರ ಎಂಬುವುದೆಲ್ಲ ಇಂದ್ರಿಯ, ಮನಸ್ಸು, ಬುದ್ಧಿ ಇವೇ ಸಾಧನೆ ಹೇಳ್ತೇನೆ. ಆತ್ಮ ಏನೂ ಮಾಡೋದಿಲ್ಲ. ಅನಿಷ್ಕ್ರಿಯ ಮತ್ತು ನಿಷ್ಕ್ರಿಯ, ನಿಷ್ಕಲಂ ನಿಷ್ಕ್ರಿಯಂ ಶಾಂತಂ ಅಂತ ಉಪನಿಷತ್ತಿನೊಳಗೆ ಆತ್ಮನ ವರ್ಣನ. ಇಲ್ಲ ನಾನು ಇವನೇನು ಅಂತ ಅನಿಸುವುದೇನದ, ಇದು ಜೀವನ ವ್ಯವಹಾರ. ಜೀವನ ಈ ವ್ಯವಹಾರದಿಂದ ಆತ್ಮನಿಗೆ ಯಾವ ಆಗು ಹೋಗುಗಳು, ಲಾಭಹಾನಿಗಳು, ಮತ್ತೊಂದು ಮಗದೊಂದು ವಿಚಾರ ಆತ್ಮನಿಗೆ ಆಗೋದಿಲ್ಲ. ಸ್ವಲ್ಪ ವಿಚಾರ ಮಾಡಿದರೆ ಇಮಗೂ ಇಲ್ಲ. ಆ ವಿಚಾರ ಮಾಡಿದ್ದರಿಂದ ನನಗಾತು ಅಂತ ತಿಳ್ಕೋತಾನೆ. ಆ ವಿಚಾರವನ್ನೇ ಒಂದು ಕ್ರಮದಿಂದ ಮಾಡ್ಕೋತ ತನ್ನ ಸ್ವರೂಪವನ್ನು ತಿಳಿದು ಆ ಜೀವನ್ಮುಕ್ತ ಸ್ಥಿತಿಯನ್ನು ಹೊಂದಿ ಮಾನವ ಜನ್ಮದ ಸಾರ್ಥಕತೆ ಮಾಡಿಕೊಳ್ಳೋದು ಮನುಷ್ಯರಾದ ನಮ್ಮ ಪ್ರಥಮ ಕರ್ತವ್ಯ ಅಂತ ತಿಳಿದು ಮಾಡಿದರೆ ನಾವು ಧನ್ಯ. ಮುಂದಿನ ವಿಷಯ ನಾಳಿನಿಂದ ಕೇಳಬಹುದು. ಓಂ ನಮೋ ನಾರಾಯಣ. ಅಜ್ಞಾನತಿಮಿರಾನ್ನಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಭಕ್ತಿಜ್ಞಾನವಿರಾಗಾಣಾಂ ಮಾಲಾಯಸ್ಯ ಮನೋಹರ ತದ್ಭಾಗವತರೂಪಾಯ ಹರಯೇ ಗುರವೇ ನಮಃ.
ಶಾಸ್ತ್ರದಲ್ಲಿ ಮುಖ್ಯವಾಗಿ ಅಂದರೆ ನಮಗೆ ತೀರ ಅಗತ್ಯವಾಗಿ ಅದು ನೋಡ್ರಿ, ನಾವು ಅನ್ನವಿಲ್ಲದಿದ್ದರೂ ಕೆಲವು ಕಾಲ ಬದುಕಬಹುದು, ನೀರು ಇಲ್ಲದಿದ್ದರೂ ಕೆಲವು ದಿವಸ ಬದುಕಬಹುದು. ಆದರೆ ಉಸಿರಾಡಿಸುವುದನ್ನು ಬಿಟ್ಟರೆ ನಾವು ಒಂದು ಕ್ಷಣವಾದರೂ ಇರಬಲ್ಲವೇ? ಅಂದ್ರೆ ಮುಖ್ಯ ಅಂದ್ರೆ ಏನು ಕಲ್ಪನಾ ನಾವು ಬರ್ಬೇಕಿಲ್ಲ. ಯಾವುದು ಮುಖ್ಯ, ಯಾವುದು ಮುಖ್ಯಪ ಅಂದರೆ ನಮ್ಮ ಜೀವಿತಕ್ಕೆ ಉಸಿರಾಡಿಸುವುದು ಅಂತೇನೋದು ಅದು ಮುಖ್ಯಪ. ಹಾಗೆ ಶಾಸ್ತ್ರದಲ್ಲಿ ಹೇಳಿದ ಮುಖ್ಯ ಸಂಗತಿ ಏನು ಅಂದ್ರೆ ಭಾಗವತ ಒಳಗಿನ ಒಂದು ಶ್ಲೋಕ ಬರ್ತದೆ. ಶಾಸ್ತ್ರೇಷು ಯುಯಾನೇವ ಸುನಿಶ್ಚಿತೋ ನೃಣಾಂ ಕ್ಷೇಮ. ಶಾಸ್ತ್ರದಲ್ಲಿ ಮನುಷ್ಯರಿಗೆ ಆತ್ಯಂತಿಕ ಕ್ಷೇಮ ಯಾತರಿಂದ ಆಗುತ್ತದೆ? ಯಾವುದರಿಂದ ಆಗುತ್ತದೆ? ಹ್ಯಾಂಗಾದ್ರೆ ಆಗ್ತದೆ? ಇವನ್ನೂ ಒಂದು ಮಾತು ಅದು ಹೇಳಿ. ಕ್ಷೇಮದೊಳಗೆ ಎರಡು ಪ್ರಕಾರ ನಾವು ಖರೆ ಅಂದ್ರೆ ನಮ್ಮ ಲೌಕಿಕರ ಬಳಕೆ ಒಳಗೆ ಇದ್ದ ಕ್ಷೇಮದ ಭಾವನೆಯಾಗಲಿ ಆ ಹೆಸರಾಗಲಿ ಅದಕ್ಕೆ ತಕ್ಕಂತೆ ಅದ ಪತ್ರ ಬರೆಯೋ ಕಾಲಕ್ಕೆ ಮೇಲೆ ಕ್ಷೇಮ ಅಂತ ಬರೆದಿರ್ತಾರೆ ಪತ್ರದಲ್ಲಿ. ಮತ್ತೆ ಈಗೇನಾದ್ರೂ ವಹಿವಾಟು ಕಡಿಮೆ ಆಗಿದ್ರು ಆಗಿದ್ದಿತ್ತು ಆ ಮಾತು ಬೇರೆ. ಅಂತೂ ಕ್ಷೇಮ ಬರೆದು ನಿಮಗೆ ಕೆಲವು ವಿಷಯಗಳ ಎಂದ ಬರೀತಾ ಇಂಥವ್ರಿಗೆ ಬಹಳಷ್ಟು ರೋಗ ಆಗ್ಯದ, ನೀವು ಬಂದ್ರೆ ಮಾರಿಕಾಂತರಿ ಬರ್ದಿದ್ದಿಲ್ಲ. ಒಂದ್ ಪತ್ರ ಬಂದ್ರೆ ಅವ್ರ ಮ್ಯಾಲಿನ ಕ್ಷೇಮ ಎಷ್ಟು ನಾಮ ಮಾತ್ರ ಒಳಗಿಲ್ಲದು ವಹಿವಾಟಿ ಪ್ರಕಾರ ಎಲ್ಲ ಆರಾಮ್ರೆ ಅಲ್ಲ ಆರಾಮ ಅಂತ ಹೇಳ್ತಿರ್ತಾರೆ. ಎತ್ಲ ಎಂಟ್ರಿ ಬೇಕರಿಗೆ ಏನ್ ಆರಾಮ ಪರಿದ್ದು ಸುಮ್ಮನೆ ಮಾತು ಇಷ್ಟ.